10th Standard Social, Chapter 5, Social and Religious Reform Movements, Part 2. ನೋಡಿ, ಈ ವಿಡಿಯೋ ಬಂದು ಪಾರ್ಟ್ 2. ಪಾರ್ಟ್ 1 ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಮೊದಲು ಅದನ್ನು ನೋಡಿಬಿಟ್ಟು ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಿಮಗೆ ಪಾರ್ಟ್ 1 ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಅದನ್ನು ನೋಡ್ಬೋದು. ಫ್ಯೂಚರಲ್ಲಿ ಈ ರೀತಿ ಯಾವುದೇ ವಿಡಿಯೋ ನೀವು ಮಿಸ್ ಆಗಬಾರ್ದು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮಗೆ ನಾನು ಏನೇ ಅಪ್ಲೋಡ್ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಸೊ ಲಾಸ್ಟ್ ಕ್ಲಾಸಲ್ಲಿ ಪಾರ್ಟ್ 1 ನಾವೇನೇನು ತಿಳ್ಕೊಂಡ್ವಿ? ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಹ್ಮ ಸಮಾಜ್ ಬಗ್ಗೆ ತಿಳ್ಕೊಂಡ್ವಿ, ಯಂಗ್ ಬೆಂಗಾಲ್ ಮೂಮೆಂಟ್ ತಿಳ್ಕೊಂಡ್ವಿ, ಆರ್ಯ ಸಮಾಜ್ ಮತ್ತು ಪ್ರಾರ್ಥನಾ ಸಮಾಜ್, ಸತ್ಯಶೋಧಕ್ ಸಮಾಜ್, ಅಲಿಗರ್ ಮೂಮೆಂಟ್, ಇಷ್ಟು ಕೂಡ ನಾವು ಪಾರ್ಟ್ 1 ಮುಗಿಸಿದ್ವಿ. ಈಗ ನಾವು ರಾಮಕೃಷ್ಣ ಮಿಷನ್ ಇರ್ಬೋದು ಅಥವಾ ಥಿಯೋಸಫಿಕಲ್ ಸೊಸೈಟಿ, ನಾರಾಯಣ ಗುರು ಅವ್ರ ಬಗ್ಗೆ, ಪೆರಿಯಾರ್ ಅವ್ರ ಬಗ್ಗೆ ಇಷ್ಟನ್ನ ನಾವು ಪಾರ್ಟ್ 2 ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಾಮಕೃಷ್ಣ ಮಿಷನ್ ಅಥವಾ ರಾಮಕೃಷ್ಣ ಮಠ್ ಅಂತ ಕೂಡ ಕರೀತಾರೆ, ಮಠ ಅಂತ. ರಾಮಕೃಷ್ಣ ಮಿಷನ್ ಆಸ್ ಪ್ರೊವೈಡೆಡ್ ಎ ಯೂನಿಕ್ ಕಾಂಟ್ರಿಬ್ಯೂಷನ್ ಟು ಇಂಡಿಯಾಸ್ ಸ್ಪಿರಿಚುವಲ್ ಗ್ರೋತ್, ನ್ಯಾಷನಲಿಸ್ಟಿಕ್ ಅವೇರ್ನೆಸ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್. ನೋಡಿ, ರಾಮಕೃಷ್ಣ ಮಿಷನ್ ಅವರು ಇಂಡಿಯಾದ ಒಂದು ಸ್ಪಿರಿಚುವಲ್ ಗ್ರೋತ್ ಬೆಳೆಯೋದಕ್ಕಿರ್ಬೋದು, ಮತ್ತು ನ್ಯಾಷನಲಿಸ್ಟಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕಿರ್ಬೋದು, ಓವರಾಲ್ ಕಲ್ಚರಲ್ ಡೆವಲಪ್ಮೆಂಟ್ಗಿರ್ಬೋದು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ಫೌಂಡೆಡ್ ರಾಮಕೃಷ್ಣ ಮಿಷನ್ ಅಟ್ ಬೇಲೂರು ನಿಯರ್ ಕಲ್ಕತ್ತಾ ಇನ್ 1897. ನೋಡಿ, ರಾಮಕೃಷ್ಣ ಮಿಷನ್ನ ಯಾರು ಶುರು ಮಾಡಿದ್ರು? ಇದನ್ನು ಶುರು ಮಾಡಿದವರು ಸ್ವಾಮಿ ವಿವೇಕಾನಂದ. ಇವರು ರಾಮಕೃಷ್ಣ ಅಂದರೆ ಯಾರು? ವಿವೇಕಾನಂದ ಅವರ ಟೀಚರ್. ಸೊ ಅವರ ಹೆಸರಲ್ಲಿ ಇವರು ರಾಮಕೃಷ್ಣ ಮಿಷನ್ನ ಶುರು ಮಾಡಿದ್ರು. ಎಲ್ಲಿ? ಕಲ್ಕತ್ತಾದ ಹತ್ರ ಒಂದು ಬೇಲೂರು ಅಂತ ಒಂದು ಜಾಗ ಇದೆ, ಅಲ್ಲಿ 1897. ಅದ್ವೈತ ಆಶ್ರಮ, ಎ ಬ್ರಾಂಚ್ ಆಫ್ ರಾಮಕೃಷ್ಣ ಮಠ್, ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಮಾಯಾವತಿ ನಿಯರ್ ಅಲ್ಮೋರಾ ಆಫ್ ಉತ್ತರಾಖಂಡ್. ಇದ್ರ ಜೊತೆಗೆ ಅದ್ವೈತ ಆಶ್ರಮ ಅಂತ ಕೂಡ ಒಂದು, ಅಂದರೆ ರಾಮಕೃಷ್ಣ ಮಠದ್ದೇ ಒಂದು ಬ್ರ್ಯಾಂಚ್, ಇದನ್ನು ಉತ್ತರಾಖಂಡಲ್ಲಿ ಒಂದು ಮಾಯಾವತಿ ಅಂತ ಒಂದು ಜಾಗ ಇದೆ, ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ರಾಮಕೃಷ್ಣ ಮಿಷನ್ ವಾಸ್ ಫೌಂಡೆಡ್ ಟು ಕ್ಯಾರಿ ದಿ ಮೆಸೇಜ್ ಆ್ಯಂಡ್ ಥಾಟ್ಸ್ ಆಫ್ ಶ್ರೀ ರಾಮಕೃಷ್ಣ, ದಿ ಸ್ಪಿರಿಚುವಲ್ ಗುರು ಆಫ್ ಸ್ವಾಮಿ ವಿವೇಕಾನಂದ. ಈಗ ರಾಮಕೃಷ್ಣ ಮಿಷನ್ನ ಏನಕ್ಕೆ ಶುರು ಮಾಡ್ತಾರೆ? ಯಾಕೆಂದರೆ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಒಬ್ಬರು ಗುರುಗಳಿರ್ತಾರೆ, ರಾಮಕೃಷ್ಣ ಪರಮಹಂಸ, ನೀವು ಪಿಕ್ಚರಲ್ಲಿ ನೋಡ್ಬೋದು. ಇವರು ಸ್ವಾಮಿ ವಿವೇಕಾನಂದ ನಾವು ಎಷ್ಟು ಗ್ರೇಟ್ ವ್ಯಕ್ತಿ ಅಂತ ಹೇಳ್ತೀವಿ, ಆ ಸ್ವಾಮಿ ವಿವೇಕಾನಂದ ಅವ್ರಿಗೆ ಗುರುಗಳಿವರು. ಸೊ ಇವ್ರು ಏನೇನು ಹೇಳಿದರು, ಒಳ್ಳೆ ಮಾತುಗಳು ಅಥವಾ ಯಾವ ಥರ ಇರಬೇಕು, ಇದೆಲ್ಲ ಏನು ಹೇಳಿದರು ರಾಮಕೃಷ್ಣ ಅವರು, ಅದನ್ನು ಸ್ವಾಮಿ ವಿವೇಕಾನಂದ ಅವರು ಪ್ರೊಪಗೇಟ್ ಮಾಡಬೇಕು, ಎಲ್ಲ ಜನಗಳಿಗೂ ತಲುಪಿಸ್ಬೇಕು ಅಂದ್ಕೊಂಡ್ರು. ಸೊ ಅದಕ್ಕೋಸ್ಕರ ರಾಮಕೃಷ್ಣ ಮಿಷನ್ನ ಶುರು ಮಾಡ್ತಾರೆ. ಶ್ರೀ ರಾಮಕೃಷ್ಣ ಪರಮಹಂಸ 1836 to 1886 was a worshipper of Kali and also a priest at Calcutta Kali Mandir. ನೋಡಿ, ರಾಮಕೃಷ್ಣ ಪರಮಹಂಸ ಅವರು ಕಾಳಿ ದೇವರನ್ನ ಪೂಜೆ ಮಾಡ್ತಾ ಇದ್ರು, ಅಂದರೆ ಕಾಳಿ ದೇವರು ನಿಮ್ಗೆ ಗೊತ್ತಲ್ಲ, ಅವರ ಆರಾಧಕರಾಗಿದ್ದರು. ಜೊತೆಗೆ ಒಂದು ಕಾಳಿ ಮಂದಿರ ಇತ್ತು, ಒಂದು ಟೆಂಪಲ್ ಇತ್ತು ಕಾಳಿ ದೇವ್ರದ್ದು ಕಲ್ಕತ್ತಾದ ಹತ್ರ, ಅಲ್ಲಿ ಪೂಜಾರಿ ಕೂಡ ಆಗಿದ್ರು ಇವರು. ಒನ್ ಹ್ಯಾಸ್ ಟು ಅಟೈನ್ ಮೋಕ್ಷ ಥ್ರೂ ಧ್ಯಾನ ಆ್ಯಂಡ್ ಭಕ್ತಿ, ಸೆಡ್ ರಾಮಕೃಷ್ಣ, ಆ್ಯಂಡ್ ಈಸ್ ಲೈಫ್ ಇಟ್ ಸೆಲ್ಫ್ ವಾಸ್ ಎನ್ ಎಕ್ಸಾಂಪಲ್ ಆಫ್ ದಿಸ್ ಮಾಡೆಲ್. ನೋಡಿ, ರಾಮಕೃಷ್ಣ ಪರಮಹಂಸ ಅವರು ಏನು ಹೇಳ್ತಾ ಇದ್ರು, ನಾವು ಧ್ಯಾನ ಮತ್ತು ಭಕ್ತಿಯಿಂದ ಮೋಕ್ಷ ಸಂಪಾದನೆ ಮಾಡಬೇಕು, ಆ ರೀತಿ ಹೇಳ್ತಾ ಇದ್ರು. ಧ್ಯಾನ ಮಾಡೋದು ಭಕ್ತಿಯಿಂದ, ಅವಾಗ ನಮಗೆ ಅವೆರಡೂ ಫಾಲೋ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರು. ಮತ್ತು ಇವರು ಲೈಫಲ್ಲೂ ಕೂಡ ಇದನ್ನೇ ಒಂದು ಫಾಲೋ ಮಾಡಿಕೊಂಡು ಇವರು ರೋಲ್ ಮಾಡಲ್ಲ ಆದರು ಎಷ್ಟೋ ಜನಕ್ಕೆ. ಹಿ ಹ್ಯಾಡ್ ಬಿಲೀವ್ಡ್ ದಟ್ ಆಲ್ ರಿಲಿಜನ್ಸ್ ಅಡ್ವೊಕೇಟ್ ದಿ ಸೇಮ್. ಇವರ ಬಿಲೀಫ್ ಏನಿತ್ತು, ಯಾವ ರಿಲಿಜನ್ ಇರಲಿ, ಹಿಂದೂಯಿಸಮ್ ಇರಲಿ, ಇಸ್ಲಾಂ ಇರಲಿ ಅಥವಾ ಕ್ರಿಶ್ಚಿಯಾನಿಟಿ ಇರಲಿ, ಎಲ್ಲ ರಿಲಿಜನ್ಗಳು ಕೂಡ ಒಂದೇ ಹೇಳ್ಕೊಡುತ್ತೆ ಅಂತ ಅಂದ್ಕೊಂಡಿದ್ರು. ಈ ಆಲ್ಸೋ ಬಿಲೀವ್ಡ್ ದಟ್ ದೇರ್ ವೇರ್ ಮೆನಿ ವೇಸ್ ಆಫ್ ಅಟೈನಿಂಗ್ ಮೋಕ್ಷ ಆ್ಯಂಡ್ ದಿ ಗಾಡ್. ಇವ್ರೇನು ಹೇಳೋದು, ಇನ್ನೊಂದು ಬರೀ ಒಂದೇ ಮಾರ್ಗ ಇಲ್ಲ. ಈಗ ದೇವರು ಅನ್ನೋದು ಒಂದು ಗೋಲ್, ಅಂದರೆ ಅಲ್ಲಿಗೆ ಹೋಗಬೇಕು ಅಂದರೆ ಯಾವ ದಾರಿಯಲ್ಲಿ ಬೇಕಾದರೂ ಹೋಗ್ಬೋದು, ಇದೇ ದಾರಿಯಲ್ಲಿ ಇನ್ನೂ ಹೋಗ್ಬೇಕಂತೇನಿಲ್ಲ ಅಂತ ಹೇಳಿರ್ತಾರೆ. ಈ ಸೆಡ್ ಐಡಲ್ ವರ್ಷಿಪ್ ಈಸ್ ಇನ್ನೆವಿಟಬಲ್. ಮತ್ತು ಇವ್ರು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ನಾವು ಬೇರೆ ಒಂದು ಫಿಲಾಸಫರ್ಸ್ ಅದೆಲ್ಲ ನೋಡೋದಕ್ಕೂ, ಐಡಲ್ ವರ್ಷಿಪ್ ಅಂದರೆ ವಿಗ್ರಹನ ಪೂಜೆ ಮಾಡ್ತೀವಲ್ಲ ನಾವು, ದೇವ್ರ ವಿಗ್ರಹ ಇಡೋದು, ಒಂದು ಗೊಂಬೆ ಇಡೋದು, ಅದ್ರ ಪೂಜೆ ಮಾಡೋದು, ಅದನ್ನು ನಾವು, ಅದು ಇನ್ನೆವಿಟಬಲ್, ಅಂದರೆ ನಾವು ಆ್ಯಕ್ಚುಲಿ ಅದು ಮಾಡಬಾರ್ದು. ನಾವು ಕೂಡ ದೇವ್ರನ್ನ ಮನಸ್ಸಲ್ಲಿ ಆರಾಧನೆ ಮಾಡಿ ಅದನ್ನೇ ಮಾಡಬೇಕು. ಆದರೆ ನಾವೇನೂ ಮಾಡೋಕ್ಕಾಗಲ್ಲ, ದೇವ್ರದ್ದು ಒಂದು ವಿಗ್ರಹ ಇಟ್ಕೊಂಡ್ರೆ ನಮ್ಮಲ್ಲಿ ಇನ್ನೂ ಭಕ್ತಿ ಈಸಿಯಾಗಿ ಬರುತ್ತೆ ಅಂತ ಆ ರೀತಿ ಇವರು ಹೇಳಿರ್ತಾರೆ. ಇನ್ ಆರ್ಡರ್ ಟು ಸ್ಪ್ರೆಡ್ ದಿ ಟೀಚಿಂಗ್ಸ್ ಆಫ್ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಫೌಂಡೆಡ್ ದಿಸ್ ಮಿಷನ್. ಈ ರೀತಿ ಅವರ ಟೀಚಿಂಗ್ಸ್ನ ಇನ್ನೂ ಜಾಸ್ತಿ ಜನಗಳಿಗೆಲ್ಲ ಹೇಳ್ಕೊಡ್ಬೇಕು ಅಂತ ವಿವೇಕಾನಂದ ಅವರು ಈ ಮಿಷನ್ನ ಶುರು ಮಾಡ್ತಾರೆ. ವಿವೇಕಾನಂದ 1863 to 1902 ವಾಸ್ ಬಾರ್ನ್ ಇನ್ ಕ್ಯಾಸ್ತಾ ಫ್ಯಾಮಿಲಿ ಇನ್ ಕಲ್ಕತ್ತಾ. ಇವರು ಕಲ್ಕತ್ತಾದ ಒಂದು ಕ್ಯಾಸ್ತಾ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಈ ಸ್ಟಡಿಡ್ ಬೋತ್ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಫಿಲಾಸಫೀಸ್.
ಇವರು ವೆಸ್ಟರ್ನ್ ಫಿಲಾಸಫಿ ಏನಿರುತ್ತೆ ಅಂದರೆ ನಿಶ್ಜೆ ಇರ್ಬೋದು ಅಥವಾ ಬೇರೆ ಬೇರೆ ಫಿಲಾಸಫರ್ಸ್ ಏನಿರ್ತಾರೆ, ಪ್ಲಾಟೋ, ಅರಿಸ್ಟಾಟಲ್, ಇವ್ರ ಬಗ್ಗೆನೂ ತಿಳ್ಕೊಂಡಿದ್ರು. ಅದೇ ರೀತಿ ಈಸ್ಟರ್ನ್ ಫಿಲಾಸಫೀಸ್, ಈಗ ಇಂಡಿಯಾದಲ್ಲಿದ್ದಂಥ ಒಬ್ಬರು ಯಾರಾದರೂ ದೊಡ್ಡ ಸನ್ಯಾಸಿ ಇದ್ದರು ಅಂದರೆ ಅವರು, ಅಥವಾ ಚೈನಾದಲ್ಲಿದ್ದಂಥ ಯಾರಾದರೂ ಕನ್ಫ್ಯೂಷನ್ ಇರ್ಬೋದು, ಟಾವೋ ಇರ್ಬೋದು, ಅವರ ಫಿಲಾಸಫಿಗಳಿರ್ಬೋದು, ಬುದ್ಧ ಫಿಲಾಸಫಿ ಇರ್ಬೋದು, ಮಹಾವೀರ ಫಿಲಾಸಫಿ ಇರ್ಬೋದು, ಇವೆಲ್ಲ ಕೂಡ ಇವರು ತಿಳ್ಕೊಂಡಿದ್ರು, ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್. After studying the Indian philosophy from different perspectives, he started preaching the importance of Indian philosophy to Indians as well as Westerners. ನೋಡಿ, ಇವರು ಇಂಡಿಯನ್ ಫಿಲಾಸಫಿನ ತುಂಬ ಡೀಪಾಗಿ ಸ್ಟಡಿ ಮಾಡ್ತಾರೆ. ಅಂದರೆ ಯಾವ್ಯಾವ ನಮ್ಮ ಸಂತರು ಏನೇನು ಹೇಳ್ಕೊಟ್ರು, ಬುದ್ಧ ಏನು ಹೇಳ್ಕೊಟ್ರು, ಮಹಾವೀರ ಏನು ಹೇಳ್ಕೊಟ್ರು, ಇನ್ನೊಬ್ರು ಏನು ಹೇಳ್ಕೊಟ್ರು, ಎಲ್ಲ ಇವರು ತಿಳ್ಕೊಳ್ತಾರೆ. ತಿಳ್ಕೊಂಡು ಏನು ಮಾಡಿದ್ರು, ಇಂಡಿಯನ್ ಫಿಲಾಸಫಿನ ಅಂದರೆ ಇಂಡಿಯನ್ಸ್ನ ಫಿಲಾಸಫಿನ ಇಂಡಿಯನ್ಸ್ಗೆ ಜೊತೆಗೆ ವೆಸ್ಟರ್ನರ್ಸ್ ಅಂದರೆ ಫಾರಿನರ್ಸ್ ಏನಿರ್ತಾರೆ, ನಾವು ಯುರೋಪ್ ಮತ್ತು ಅಮೆರಿಕಾ ಅಂತ, ಅವ್ರಿಗೂ ಕೂಡ ತಿಳಿಸ್ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ಇವರು ಅಂದ್ಕೊಳ್ತಾರೆ. ಈ ರೋಮ್ಡ್ ಅರೌಂಡ್ ಇಂಡಿಯಾ ಫಾರ್ ಅಬೌಟ್ 5 years ಆಫ್ಟರ್ ದಿ ಡೆತ್ ಆಫ್ ಹಿಸ್ ಗುರು. ಇವರು ಗುರುಗಳು ಅಂದರೆ ರಾಮಕೃಷ್ಣ ಪರಮಹಂಸ ಅವರು ಎಕ್ಸ್ಪೈರ್ ಆದಮೇಲೆ, ಸತ್ತೋದ್ಮೇಲೆ 5 ವರ್ಷ ಸ್ವಾಮಿ ವಿವೇಕಾನಂದ ಅವರು ಇಂಡಿಯಾ ಫುಲ್ಲು ಸುತ್ತಾಡ್ತಾರೆ. ಡ್ಯೂ ಟು ದಿಸ್ ಈ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಸೋಷಿಯಲ್ ರಿಯಾಲಿಟಿ ಆಫ್ ಇಂಡಿಯಾ. ಈ ರೀತಿ ಏನಕ್ಕೆ ಸುತ್ತಾಡ್ತಾರೆ, ಏನು ಟೂರಿಸಮ್ಗೆ ಸುತ್ತಾಡೋದಿಲ್ಲ. ನಾವು ಸುಮಾರು ಸರಿ ಎಷ್ಟೊಂದು ಜನ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾತ್ಮ ಗಾಂಧಿ ಇರ್ಬೋದು ಅಥವಾ ದಯಾನಂದ ಸರಸ್ವತಿ ಇರ್ಬೋದು, ಈ ಥರ ಜನಗಳು ಒಂದು ಟೂರ್ ಹೋಗ್ತಾರೆ ಅಂದರೆ ಅವ್ರು ಅಂದರೆ ದೇಶ ಎಲ್ಲ ಸುತ್ತಾಕ್ತಾರೆ ಅಂದರೆ ಏನು ಟೂರ್ಗೆ ಹೋಗ್ತಾ ಇದ್ದಾರೆ ಅಂತಲ್ಲ. ಅಲ್ಲಿ ನಮ್ಮ ಸಿಚುವೇಶನ್ ಏನಿದೆ, ಒಂದೊಂದು ಹಳ್ಳಿಯಲ್ಲಿ, ಒಂದೊಂದು ಸಿಟಿಯಲ್ಲಿ, ಒಂದೊಂದು ಟೌನಲ್ಲಿ, ಯಾವ್ಯಾವ ಸ್ಟೇಟ್ಗಳಲ್ಲಿ, ಯಾವ್ಯಾವ ಊರುಗಳಲ್ಲಿ ಏನೇನು ಸಿಚುವೇಶನ್ ಇದೆ ಇಂಡಿಯಾದು ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತಾರೆ. ಸೊ ಈ ರೀತಿ ಇವರು 5 ವರ್ಷ ಇಂಡಿಯಾ ಫುಲ್ಲು ಓಡಾಡಿಬಿಟ್ಟು ಇಂಡಿಯಾದ ಸೋಷಿಯಲ್ ರಿಯಾಲಿಟಿನ ಇವರು ಅರ್ಥ ಮಾಡಿಕೊಂಡ್ರು. ಸುಮ್ಮನೆ ಯಾವುದೋ ಎ ಸಿ ರೂಮಲ್ಲಿ ಕುತ್ಕೊಂಡು ಇವರು ಭಾಷಣ ಬಿಗಿಲಿಲ್ಲ, ಇವಾಗಿರೋರು ಮಾಡೋ ಥರ. ಹಿ ವರ್ಕ್ ಟು ಎಸ್ಟಾಬ್ಲಿಷ್ ಎ ಕ್ಯಾಸ್ಟ್ಲೆಸ್ ಸೊಸೈಟಿ as he could see that the society was deeply involved in with caste based discrimination. ಇವರು ಇಂಡಿಯಾ ಎಲ್ಲ ಸುತ್ತಾದ್ಮೇಲೆ ಇವ್ರಿಗೆ ಏನು ಅರ್ಥ ಆಯಿತು, ನಮ್ಮಲ್ಲಿ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ತುಂಬ ಬೆಳ್ಕೊಂಡ್ಬಿಟ್ಟಿದೆ, ಭೇದ ಭಾವ ಮಾಡೋದು ಕ್ಯಾಸ್ಟ್ ವೈಸು ತುಂಬ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನು ನಾವು ಹೋಗ್ಲಾಡಿಸಿದ್ರೆ ಮಾತ್ರ ಇಡೀ ಸೊಸೈಟಿನೇ ಆ್ಯಸ್ ಎ ಹೋಲ್, ಇಡೀ ಇಂಡಿಯಾನೇ ಡೆವಲಪ್ ಆಗೋದು ಅಂತ ಇವ್ರು ಅಂದ್ಕೊಳ್ತಾರೆ. ಹಿ ಆಲ್ಸೋ ನೋಟಿಸ್ಡ್ ಎಕ್ಸ್ಪ್ಲಾಯ್ಟೇಷನ್, ಪಾವರ್ಟಿ, ಇಲಿಟ್ರಸಿ ಆ್ಯಂಡ್ ಡಿವಿಷನ್ ಅಮಾಂಗ್ ದಿ ಇಂಡಿಯನ್ಸ್. ಇವ್ರು ಬರೀ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾತ್ರ ನೋಡಲ್ಲ ಇಂಡಿಯಾ ಟೂರಲ್ಲಿ. ಅಂದರೆ ಟೂರ್ ಅಂದರೆ ಟ್ರಿಪ್ ಅಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ. ನಾನು ಟೂರ್ ಅಂದರೆ ಹೋಗಿ ನೋಡಿಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡೋದು. ಸೊ ಇವರು ಎಕ್ಸ್ಪ್ಲಾಯ್ಟೇಷನ್ ನೋಡ್ತಾರೆ, ಅಂದರೆ ಜನಗಳಿಗೆ ಯಾವ ರೀತಿ ಬೇರೆ ಜನ ತೊಂದರೆ ಕೊಡ್ತಾ ಇರ್ತಾರೆ ಅಂತ ನೋಡಿದ್ರು. ಪಾವರ್ಟಿ, ಬಡತನ ನೋಡಿದ್ರು. ಇಲ್ಲಿಟ್ರಸಿ ಅಂದರೆ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರೋಂಥ ಎಷ್ಟೊಂದು ಜನ ಇಲ್ಲಿಟ್ರೇಟ್ಸ್ ಇದ್ದರು ಇಂಡಿಯಾದಲ್ಲಿ, ಅದನ್ನು ನೋಡಿದ್ರು. ಮತ್ತು ಇಂಡಿಯನ್ಸಲ್ಲಿ ತುಂಬ ಥರ ಡಿವಿಷನ್ಸ್ ಇತ್ತು. ಈ ಊರವ್ರಿಗೆ ಆ ಊರವ್ರನ್ನ ಕಂಡ್ರೆ ಆಗಲ್ಲ, ಆ ಕ್ಯಾಸ್ಟ್ ಅವ್ರಿಗೆ ಈ ಕ್ಯಾಸ್ಟ್ ಕಂಡ್ರೆ ಆಗಲ್ಲ, ಈ ರಿಲಿಜನ್ ಆ ರಿಲಿಜನ್ ಕಂಡ್ರೆ ಆಗಲ್ಲ, ಈ ಥರ ತುಂಬ ಡಿವಿಷನ್ಸ್ ಇತ್ತು. ಅದೆಲ್ಲ ಕೂಡ ವಿವೇಕಾನಂದ ಅವ್ರಿಗೆ ಅರ್ಥ ಆಯಿತು. ವಿವೇಕಾನಂದ ಬಿಲೀವ್ಡ್ ದಟ್ ಪೀಪಲ್ ಶುಡ್ ಬಿ ಎಡ್ಯುಕೇಟೆಡ್ ಫಸ್ಟ್ ಆ್ಯಂಡ್ ದೆನ್ ದೇ ದೆಮ್ಸೆಲ್ಸ್ ಸೀಕ್ ರಿಫಾರ್ಮೇಷನ್. ವಿವೇಕಾನಂದ ಅವ್ರು ಏನು ಹೇಳಿದ್ರು, ನಾವು ರಿಫಾರ್ಮೇಷನ್ ಮಾಡೋಕ್ಕೆ ಮೊದಲು ಹೋಗಬಾರ್ದು. ಅಂದರೆ ಪ್ರಪಂಚನ ಚೇಂಜ್ ಮಾಡೋಕ್ಕೆ ಅಥವಾ ಸೊಸೈಟಿನ ಚೇಂಜ್ ಮಾಡೋಕ್ಕೆ ನಾವು ಮೊದಲು ಹೋಗಬಾರ್ದು. ಮೊದಲು ಜನಗಳಿಗೆ ಎಡ್ಯುಕೇಟ್ ಮಾಡಬೇಕು. ಜನಗಳಿಗೆ ಏನು ಒಂದು ರಿಫಾರ್ಮೇಷನ್ ಅಂದರೆ ಏನು, ಅಥವಾ ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಮೊದಲು ಅವ್ರಿಗೆ ಎಡ್ಯುಕೇಟ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅವರಷ್ಟಕ್ಕೆ ಅವರೇ ರಿಫಾರ್ಮ್ ಆಗ್ತಾರೆ, ಅಥವಾ ಅವರಷ್ಟಕ್ಕೆ ಅವರೇ ರಿಫಾರ್ಮ್ ಆಗಬೇಕು ಅಂತ ಅಂದ್ಕೊಳ್ತಾರೆ. ನಾವು ಸುಮ್ಮನೆ ಅದನ್ನು ಪುಷ್ ಮಾಡಬಾರ್ದು ಅನ್ನೋದು ವಿವೇಕಾನಂದ ಅವರ ಒಂದು ಐಡಿಯಾ ಆಗಿತ್ತು. ಈ ವಾಂಟೆಡ್ ಲೀಗಲ್ ಇನ್ಸ್ಟಿಟ್ಯೂಷನ್ಸ್ ಟು ಇಂಪ್ಲಿಮೆಂಟ್ ಅಪ್ರೋಪ್ರಿಯೇಟ್ ರೂಲ್ಸ್ ಟು ಸಪೋರ್ಟ್ ರಿಫಾರ್ಮೇಷನ್. ಇವ್ರು ಇನ್ನೂ ಏನು ಹೇಳಿದ್ರು, ಈಗ ನಾವು ಬ್ರಹ್ಮ ಸಮಾಜಲ್ಲೆಲ್ಲ ನೋಡಿದ್ವಲ್ಲ, ರಾಜಾರಾಮ್ ಮೋಹನ್ ರಾಯ್ ಅವರು ಯಾವ ರೀತಿ ರೂಲ್ಸ್ ಥರ ಮಾಡಿದ್ರೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅಥವಾ ರಿಫಾರ್ಮೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದರು. ಅದೇ ರೀತಿ ವಿವೇಕಾನಂದ ಅವರು ಕೂಡ ಏನು ಹೇಳಿದ್ರು, ಲೀಗಲ್ ಇನ್ಸ್ಟಿಟ್ಯೂಷನ್ಸ್ನೆಲ್ಲ ಶುರು ಮಾಡಿ, ಅಂದರೆ ಒಂದು ಅದಕ್ಕೇನು ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿನೋ ಅಥವಾ ಒಂದು ರೂಲ್ಸ್ ಥರ ಅಂಥದ್ದೋ ಒಂದು ಲಾ ಪಾಸ್ ಮಾಡೋದು, ಈ ಥರ ಮಾಡಿದ್ರೆ ಆಗ ಈ ರಿಫಾರ್ಮೇಷನ್ಗೆ ಒಂದು ಸಪೋರ್ಟ್ ಸಿಗುತ್ತೆ. ಈಗ ಸತಿ ಸಿಸ್ಟಮ್ ಅಂತ ಏನೋ ಒಂದಿರುತ್ತೆ, ಅದನ್ನು ಹೋಗ್ಲಾಡ್ಸೋದಕ್ಕೆ ಸುಮ್ಮನೆ ಹೇಳ್ಬಿಟ್ರೆ ಆಗಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಲಾ ಪಾಸ್ ಮಾಡಿದ್ರೆ ಆಗ ನಾವು ಸತಿ ಸಿಸ್ಟಮ್ ಫಾಲೋ ಮಾಡಿದ್ರೆ ಜೈಲ್ಗೆ ಹಾಕ್ತೀವಿ ಅಂತ ಹೇಳಿದ್ರೆ ಆಗ ಅದು ರಿಫಾರ್ಮೇಷನ್ ನಡೆಯುತ್ತೆ. ಈ ಆಲ್ಸೋ ವಾಂಟೆಡ್ ಪೀಪಲ್ ಟು ಸ್ಟಾಪ್ ಫಾಲೋಯಿಂಗ್ ದಿ ವೆಸ್ಟರ್ನ್ ಐಡಿಯಲ್ಸ್ ಬ್ಲೈಂಡ್ಲಿ. ನೋಡಿ, ವಿವೇಕಾನಂದ ಅವ್ರು ಏನು ಹೇಳಿದ್ರು, ವೆಸ್ಟರ್ನ್ ಐಡಿಯಲ್ಸ್ನ ಫಾಲೋ ಮಾಡಬೇಕು. ಅಂದರೆ ಅವರ ಐಡಿಯಾಗಳೇನಿದೆ, ಅವರು ಯಾವ ಥರ ಯೋಚನೆ ಮಾಡ್ತಾರೆ ಅಥವಾ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು. ಆದರೆ ಬ್ಲೈಂಡ್ಲಿ ಫಾಲೋ ಮಾಡಬಾರ್ದು. ಅಂದರೆ ಅವ್ರು ಏನು ಹೇಳಿದ್ರು ನಿಜ ಅದು ಅಂತ ಫಾಲೋ ಮಾಡಬಾರ್ದು. ಅವ್ರು ಏನು ಹೇಳ್ತಾ ಇದ್ದಾರೆ ಯೋಚನೆ ಮಾಡಿ ಅದು ನಮ್ಮ ಇಂಡಿಯಾಗೆ ಸ್ಯೂಟ್ ಆಗುತ್ತಾ ಇಲ್ವಾ, ನಮ್ಮ ಸೊಸೈಟಿಗೆ ಕರೆಕ್ಟಾ ಅದು ತಪ್ಪಾ ಅಂತ ನೋಡಿಬಿಟ್ಟು ಆಮೇಲೆ ಅದನ್ನು ಫಾಲೋ ಮಾಡಬೇಕು, ಸುಮ್ಮನೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಿ ಬಿಲೀವ್ಡ್ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ರಿಲಿಜನ್ ಟು ಪ್ರೊವೈಡ್ ಲೈಟ್. ಇವ್ರೇನು ಹೇಳಿದ್ರು, ರಿಲಿಜನ್ನ ಕೆಲಸ ಅಂದರೆ ನಮ್ಮ ಧರ್ಮ, ಹಿಂದೂಯಿಸಮ್, ಇಸ್ಲಾಂ ಈ ಥರ ಧರ್ಮಗಳಿದೆಯಲ್ಲ, ಇದರ ಕೆಲಸ ಏನು, ಲೈಟ್ನ ಪ್ರೊವೈಡ್ ಮಾಡೋದು, ಅಂದರೆ ದಾರಿ ತೋರಿಸುವಂಥದ್ದು ಮಾಡಬೇಕು ಅಂತ ಹೇಳಿದ್ರು.
ವಿತೌಟ್ ದಿಸ್ ರಿಲಿಜನ್ ಇಸ್ ಇಟ್ ಸೆಲ್ಫ್ ಇಸ್ ಆಫ್ ನೋ ಯೂಸ್ ಡಿಕ್ಲೇರ್ಡ್ ವಿವೇಕಾನಂದ. ಈ ರೀತಿ ನಮಗೆ ದಾರಿ ತೋರಲಿಲ್ಲ ಅಥವಾ ನಮಗೆ ಬೆಳಕು ಕೊಡಲಿಲ್ಲ ಅಂದರೆ ರಿಲಿಜನ್ ಅದರಿಂದ ಏನೂ ಉಪಯೋಗ ಇಲ್ಲ ನಮಗೆ ಅಂತ ಡಿಕ್ಲೇರ್ ಮಾಡ್ತಾರೆ. ದಿ ಒನ್ ಹೂ ರೆಸ್ಪಾನ್ಸ್ ಟು ದಿ ಪೂರ್ ಈಸ್ ಮಹಾತ್ಮ ಆ್ಯಂಡ್ ದಿ ಒನ್ ಹೂ ಡಸಂಟ್ ಈಸ್ ದುರಾತ್ಮ. ಇವರಿನ್ನೂ ಏನು ಹೇಳ್ತಾರೆ, ಯಾರು ಬಡವರು ತುಂಬ ಕಷ್ಟದಲ್ಲಿರೋರಿಗೆ ರೆಸ್ಪಾಂಡ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಾರೋ ಅಂಥ ವ್ಯಕ್ತಿಗಳು ಮಹಾತ್ಮಗಳು ಅಂತ ಹೇಳ್ತಾರೆ. ಈಗ ಮಹಾತ್ಮ ಗಾಂಧಿ ಅಂತೀವಲ್ಲ ಆ ಥರ ಮಹಾತ್ಮ ಅಂದರೆ ಒಬ್ಬ ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅಥವಾ ಒಳ್ಳೆ ವ್ಯಕ್ತಿ ಅಂತ ಹೇಳಿ. ಆ್ಯಂಡ್ ದಿ ಒನ್ ಹೂ ಡಸಂಟ್ ಈಸ್ ದುರಾತ್ಮ, ಯಾರು ಕಷ್ಟದಲ್ಲಿರೋರಿಗೆ ನೋಡಿ ಹೆಲ್ಪ್ ಮಾಡಲ್ಲ ಅಥವಾ ಅವ್ನ ಕೈಲಾದಷ್ಟು ಸಹಾಯ ಮಾಡಲ್ಲ ಅಂಥ ವ್ಯಕ್ತಿ ದುರಾತ್ಮ ಅಂತ, ಅಂದರೆ ಕೆಟ್ಟ ಆತ್ಮ ಇರೋವಂಥವನು ಅಂತ, ಅಂದರೆ ಕೀಳು ವ್ಯಕ್ತಿ ಅಂತ ಹೇಳ್ತಾರೆ. ಈ ಅಪೋಸ್ಡ್ ಕ್ಯಾಸ್ಟ್ ಸಿಸ್ಟಮ್, ಅನ್ಟಚಬಿಲಿಟಿ ಆ್ಯಂಡ್ ದಿ ಐಡಿಯಾ ಆಫ್ ಸುಪ್ರಿಮಸಿ ಬೇಸ್ಡ್ ಆನ್ ಕ್ಯಾಸ್ಟ್ ಸಿಸ್ಟಮ್. ಇವರೇನೇನು ಅಪೋಸ್ ಮಾಡಿದ್ರು, ಕ್ಯಾಸ್ಟ್ ಸಿಸ್ಟಮ್ ಅಪೋಸ್ ಮಾಡಿದ್ರು. ಇಂಥ ಕ್ಯಾಸ್ಟ್ ಅವ್ರು ಇಂಥ ಕೆಲಸನೇ ಮಾಡಬೇಕು, ಇಂಥವ್ರು ಇಂಥ ಹೈರಾರ್ಕಿಯಲ್ಲೇ ಇರಬೇಕು, ಇಂಥವ್ರು ಈ ಕೆಲಸ ಮಾಡಬಾರ್ದು, ಇದನ್ನೆಲ್ಲ ಕೂಡ ಅಪೋಸ್ ಮಾಡ್ತಾರೆ. ಜೊತೆಗೆ ಅನ್ಟಚಬಿಲಿಟಿ, ಅಂದರೆ ನೀನು ಇಂಥ ಕ್ಯಾಸ್ಟನ್ನು ನೀನು ಬಂದು ನಮ್ಮ ಬಾವಿಯಲ್ಲಿ ನೀರು ತೊಗೊಳೋಗಿಲ್ಲ, ಈ ಥರ ಎಲ್ಲ ಏನು ಆ ಟೈಮಲ್ಲಿ ಇತ್ತು ಒಂದು 100 ವರ್ಷ 150 ವರ್ಷದ ಹಿಂದೆ, ಅದನ್ನೆಲ್ಲ ಕೂಡ ಇವರು ಅಪೋಸ್ ಮಾಡ್ತಾರೆ. ಆ್ಯಂಡ್ ಈ ಆಲ್ಸೋ ಅಪೋಸ್ಡ್ ದಿ ಐಡಿಯಾ ಆಫ್ ಸುಪ್ರಿಮಸಿ ಬೇಸ್ಡ್ ಆನ್ ಕ್ಯಾಸ್ಟ್ ಸಿಸ್ಟಮ್. ಈಗ ಕ್ಯಾಸ್ಟ್ ಸಿಸ್ಟಮಲ್ಲಿ ನಾನು ಹೈಯರ್ ಕ್ಯಾಸ್ಟ್, ನಾನು ಲೋವರ್ ಕ್ಯಾಸ್ಟ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಇವರು ಅಪೋಸ್ ಮಾಡ್ತಾರೆ. ವಿ ಶುಡ್ ಟೇಕ್ ದಿ ಹ್ಯುಮ್ಯಾನಿಟಿ ಟು ಸಚ್ ಎ ಪ್ಲೇಸ್ ವೆರ್ ದೆರ್ ಈಸ್ ನೋ ಕುರಾನ್, ವೇದಾಸ್ ಆ್ಯಂಡ್ ಬೈಬಲ್. ನೋಡಿ, ವಿವೇಕಾನಂದ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಥವಾ ವಿವೇಕಾನಂದ ಅವರ ಒಂದು ದೊಡ್ಡ ಬುಕ್ಕಲ್ಲೋ ಅಥವಾ ಒಂದು ದೊಡ್ಡ ಒಂದು ಗ್ರಂಥದಲ್ಲೋ ಒಂದು ಚಿಕ್ಕದಾಗಿ ಏನು ಹೇಳಿದ್ದಾರೆ ಅದನ್ನು ಒಂದು ಕೋಟ್ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ನಾವು ಹ್ಯೂಮ್ಯಾನಿಟಿನ ಎಲ್ಲಿಗೆ ತೊಗೊಂಡೋಗ್ಬೇಕು ಅಂದರೆ ಅಲ್ಲಿ ಯಾವುದೇ ರೀತಿ ಕುರಾನ್ ಇರ್ಬೋದು, ವೇದಗಳಿರ್ಬೋದು, ಬೈಬಲ್ ಇರ್ಬೋದು, ಇದು ಯಾವುದಕ್ಕೂ ಪ್ಲೇಸೇ ಇರಲ್ಲ. ಅಂದರೆ ಹ್ಯೂಮನ್ಸ್, ಅಂದರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಕುರಾನ್, ವೇದ ಇವೆಲ್ಲ ನಮ್ಗೆ ಏನು ಹೇಳ್ಕೊಡುತ್ತೆ, ಮನುಷ್ಯತ್ವನ ಹೇಳ್ಕೊಡುತ್ತೆ, ಮನುಷ್ಯನ ಥರ ಯಾವ ರೀತಿ ಇರಬೇಕು ಅಂತ. ಸೊ ನಾವು ಫುಲ್ ಮನುಷ್ಯತ್ವನೇ ಮನುಷ್ಯನ ಕಲಿಸ್ಬಿಟ್ರೆ ನಾವು ಮನುಷ್ಯ ಯಾವ ರೀತಿ ಇರಬೇಕು ಅಂತ, ಆಗ ಇವು ಯಾವ ಒಂದು ಧರ್ಮ ಗ್ರಂಥಗಳಿಗೂ ಅವಕಾಶ ಇರಲ್ಲ, ಯಾವುದು ಬೇಕಾಗೂ ಇಲ್ಲ ನಮಗೆ ಅಂತ ಹೇಳ್ತಾರೆ. ಸ್ಟಿಲ್ ವಿಲ್ ನೀಡ್ ಟು ಅಟೈನ್ ದಿಸ್ ಬೈ ಅಟೈನಿಂಗ್ ಯೂನಿಟಿ ಅಮಾಂಗ್ ಕುರಾನ್, ವೇದಾಸ್ ಆ್ಯಂಡ್ ಬೈಬಲ್. ಓಕೆ, ಇದು ಅವರು ಹೇಳಿರೋಂಥ ಒಂದು ಬುಕ್ಕಲ್ಲಿ ಇರೋಂಥ ಒಂದು ಕೋಟ್, ಇದನ್ನು ನೀವೇ ಓದ್ಕೊಳ್ಳಿ, ಅದೇನು ಇವಾಗ ಬೇಕಾಗಲ್ಲ. ದಿ ವೆಸ್ಟರ್ನರ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಕಲ್ಚರಲ್ ರಿಚ್ನೆಸ್ ಆಫ್ ಇಂಡಿಯಾ with the help of speech delivered by Swami Vivekananda at Chicago City in the Parliament of World Religions in 1893. ನೋಡಿ, ಏನು ಹೇಳ್ತಾ ಇದ್ದಾರೆ ಅಂದರೆ 1893ರಲ್ಲಿ ಇಡೀ ಪ್ರಪಂಚದವರೆಲ್ಲ ಸೇರಿಬಿಟ್ಟು ಏನು ಮಾಡ್ತಾರೆ, ಚಿಕಾಗೋ ಸಿಟಿ, ಇದು ಅಮೆರಿಕಾದಲ್ಲಿದೆ ಒಂದು ಸಿಟಿ, ಇದು ಅಲ್ಲಿ ಒಂದು ಕಾನ್ಫರೆನ್ಸ್ ಆಯೋಜನೆ ಮಾಡ್ತಾರೆ. ಅಂದರೆ ಹಿಂದೂಯಿಸಮಿಂದ ಒಬ್ಬರು, ಇಂಡಿಯಾಯಿಂದ ಒಬ್ಬರು, ಇನ್ನೊಂದು ಯಾವುದೋ ಒಂದು ಕ್ರಿಶ್ಚಿಯಾನಿಟಿಯಿಂದ ಒಬ್ಬರು, ಅಥವಾ ಇನ್ನೊಂದು ಯಾವುದೋ ಬುದ್ಧಿಸಮಿಂದ ಒಬ್ಬರು, ಈ ಥರ ರಿಲಿಜಿಯಸ್ ಹೆಡ್ಸ್, ಅಂದರೆ ರಿಲಿಜನ್ ಬಗ್ಗೆ ಯೋಚನೆ ಮಾಡಿರೋವಂಥವ್ರು ಸುಮಾರು ರಿಲಿಜನಿಂದ, ಬರೀ ಹಿಂದೂಯಿಸಮ್ ಕ್ರಿಶ್ಚಿಯಾನಿಟಿ ಅಂತಲ್ಲ, ಸುಮಾರು ರಿಲಿಜನಿಂದ, ಎಲ್ಲ ರಿಲಿಜನಿಂದ, ಎಲ್ಲ ಪ್ರಪಂಚದ ಎಲ್ಲ ಜಾಗಗಳಿಂದ ಕೂಡ ಎಲ್ಲರೂ ಕೂಡ ಒಂದು ಕಡೆ ಬಂದಿರ್ತಾರೆ. ಅಲ್ಲಿ ಸ್ವಾಮಿ ವಿವೇಕಾನಂದ ಅವ್ರು ಏನು ಮಾಡ್ತಾರೆ, ಇಂಡಿಯಾದ ಕಲ್ಚರಲ್ ರಿಚ್ನೆಸ್ನ ಜನಗಳಿಗೆ ಪರಿಚಯ ಮಾಡಿಕೊಡ್ತಾರೆ. ಅಂದರೆ ಏನು ಇಂಡಿಯಾ ಅಂದರೆ ಏನು, ಹಿಂದೂಯಿಸಮ್ ಅಂದರೆ ಏನು, ಇಂಡಿಯನ್ ಜನ ಅಂದರೆ ಏನು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ತಾರೆ. He attracted the attention of listeners while speaking at the Congress of Religion held at Paris in 1900. ನೋಡಿ, 1900 ಪ್ಯಾರಿಸಲ್ಲೂ ಕೂಡ ಇದೇ ರೀತಿ ಒಂದು ಕಾನ್ಫರೆನ್ಸ್ ನಡೆಯುತ್ತೆ, ಕಾಂಗ್ರೆಸ್ ಆಫ್ ರಿಲಿಜನ್ ಅಂತ. ಅಂದರೆ ಎಲ್ಲ ರಿಲಿಜನ್ಗಳು ಬಂದು ಒಂದು ಸರಿ ಸೇರೋದು, ಅವರ ಒಂದು ಏನು ಅವ್ರ ರಿಲಿಜನ್ ಅಂತ ಹೇಳೋವಂಥದ್ದು. ಈ ಥರ ಹೇಳೋವಾಗೂ ಕೂಡ ಇವರು ಎಲ್ಲ ಲಿಸ್ನರ್ಸ್ ಏನಿದ್ರು, ಅಂದರೆ ಎಲ್ಲ ಏನೇನು ಕೇಳಿಸ್ಕೊಳ್ತಾ ಇದ್ರು ಆಡಿಯನ್ಸು, ಅವರೆಲ್ಲ ಕೂಡ ಇವ್ರ ಕಡೆ ತುಂಬ ಅಟ್ರಾಕ್ಟ್ ಆಗಿದ್ರು. ಈ ಸ್ಪೀಚಸ್ ಮಿರರ್ಸ್ ಇಸ್ ನ್ಯಾಷನಲಿಸ್ಟ್ ಐಡಿಯಾಸ್. ಸ್ವಾಮಿ ವಿವೇಕಾನಂದ ಅವರ ನಾವು ಏನೇನು ಸ್ಪೀಚ್ಗಳು ನೋಡ್ತೀವಿ ಅದರೆಲ್ಲದರಲ್ಲೂ ಕೂಡ ಅವರ ನ್ಯಾಷನಲಿಸ್ಟ್ ಐಡಿಯಾಗಳು ಕಾಣಿಸುತ್ತೆ ನಮಗೆ. ಅಂದರೆ ಇಂಡಿಯಾ, ಇಂಡಿಯನ್ಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದರಲ್ಲಿ. ಇಂಟ್ರೆಸ್ಟಿಂಗ್ಲಿ, ವಿ ಹ್ಯಾಡ್ ವಿಸಿಟೆಡ್ ಮೈಸೂರು ಬಿಫೋರ್ ಇಸ್ ವಿಸಿಟ್ ಟು ಚಿಕಾಗೋ ಆಸ್ ಎ ಗೆಸ್ಟ್ ಆಫ್ ಚಾಮರಾಜ ಒಡೆಯರ್ ದಿ 10th. ಜೊತೆಗೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿ ಏನು ಅಂತ ಹೇಳಿದ್ರೆ ಇಲ್ಲೊಂದು ಪಾಯಿಂಟ್ ಇದೆ. ಇವರು ಚಿಕಾಗೋಗೂ ಹೋಗೋದು ಮೊದಲು, ಅಂದರೆ ಅಮೆರಿಕಾಗೆ ಹೋಗೋದಕ್ಕೂ ಮೊದಲು ಮೈಸೂರನ್ನ ವಿಸಿಟ್ ಮಾಡಿರ್ತಾರೆ. ಮೈಸೂರು ಅಂದರೆ ಕರ್ನಾಟಕ ಆ ಟೈಮಲ್ಲಿ. ಇಲ್ಲಿ ರಾಜರಾಗಿದ್ದಂಥ ಚಾಮರಾಜ ಒಡೆಯರ್ ದಿ 10th ಆಸ್ಥಾನಕ್ಕೂ ಬಂದು ಗೆಸ್ಟ್ ಆಗಿ ಬಂದಿರ್ತಾರೆ. ಆಸ್ ಪರ್ ದಿ ಸಜೆಷನ್ ಆಫ್ ಸ್ವಾಮಿ ವಿವೇಕಾನಂದ, ಚಾಮರಾಜ ಒಡೆಯರ್ ದಿ 10th ಸ್ಟಾರ್ಟೆಡ್ ಸ್ಕೂಲ್ಸ್ ಫಾರ್ ಅನ್ಟಚಬಲ್ ಚಿಲ್ಡ್ರನ್. ನೋಡಿ, ಇಲ್ಲಿ ಬಂದಾಗ ಸ್ವಾಮಿ ವಿವೇಕಾನಂದದವರು ಚಾಮರಾಜ ಒಡೆಯವ್ರಿಗೆ ಒಂದು ಹೇಳ್ತಾರೆ, ಇವರು ಏನಂತ ಒಂದು ಸಜೆಷನ್ ಕೊಡ್ತಾರೆ. ನೋಡಿ, ನೀವು ಅನ್ಟಚಬಲ್ ಚಿಲ್ಡ್ರನ್ಗೆಲ್ಲ ಸ್ಕೂಲಲ್ಲಿ ಅಲೋ ಮಾಡ್ತಾರಲ್ಲ, ಅಂದರೆ ಆ ಟೈಮಲ್ಲಿ 150-200 ವರ್ಷದ ಹಿಂದೆ ಅಲ್ಲ, ಸೊ ಅವ್ರಿಗೋಸ್ಕರನೇ ನೀವು ಒಂದು ಸ್ಕೂಲ್ಗಳನ್ನೆಲ್ಲ ಶುರು ಮಾಡಿ, ಆಗ ಅವ್ರಿಗೂ ಕೂಡ ಎಜುಕೇಷನ್ ಸಿಗುತ್ತೆ ಅಂತ ವಿವೇಕಾನಂದ ಅವರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ರೋಡ್ ಬುಕ್ಸ್ ಆನ್ ಜ್ಞಾನಯೋಗ, ರಾಜಯೋಗ, ಕರ್ಮಯೋಗ ಆ್ಯಂಡ್ ಭಕ್ತಿ ಯೋಗ. ನೋಡಿ, ಈ 4 ಥರ ಯೋಗಗಳ ಬಗ್ಗೆ ಕೂಡ ಸ್ವಾಮಿ ವಿವೇಕಾನಂದ ಅವರು ಬುಕ್ಗಳು ಕೂಡ ಬರೆದಿರ್ತಾರೆ.
His thoughts provided impetus to freedom struggle and he asserted that freedom includes social equality also. ನೋಡಿ, ವಿವೇಕಾನಂದ ಅವ್ರನ್ನ ಒಂದ್ಸರಿ ಒಂಥರ ಯಾವ ಥರ ಹೇಳ್ಬೋದು ಅಂದರೆ, ಈ ಫ್ರೀಡಮ್ ಸ್ಟ್ರಗಲ್ ಮಾಡಿದಂಥ ಯಾರ್ಯಾರು ಗ್ರೇಟ್ ಲೀಡರ್ಸ್ ಇದ್ದಾರೆ ಅವರೆಲ್ಲ ಕೂಡ ಇನ್ಸ್ಪೈರೇಷನ್ ಆಗಿ ತೊಗೊಂಡಿದ್ರು, ಅಥವಾ ಇವರ ಥಾಟ್ಸ್ನ ಫಾಲೋ ಮಾಡ್ತಾಯಿದ್ರು. ಆ ರೀತಿ ವಿವೇಕಾನಂದ ಅವರ ಥಾಟ್ಸ್ ಏನು ಮಾಡ್ತು, ಫ್ರೀಡಮ್ ಸ್ಟ್ರಗಲ್ಗೆ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಕೂಡ ಮಾಡಿರುತ್ತೆ. ಮತ್ತು ಇವ್ರು ಏನು ಹೇಳ್ತಾರೆ ವಿವೇಕಾನಂದ ಅವರು ಅಂದರೆ, ಫ್ರೀಡಮ್ ಅಂತ ಹೇಳಿದ್ರೆ ಸುಮ್ಮನೆ ಪೊಲಿಟಿಕಲ್ ಫ್ರೀಡಮ್ ಅಲ್ಲ, ನಾವೇನೋ ಬ್ರಿಟಿಷ್ ಅವ್ರನ್ನ ನೋಡ್ಬಿಟ್ಟು ನಾವು ಹಿಂಗೆ ಇದ್ಬಿಟ್ರೆ ಸಾಕಾಗಲ್ಲ, ಸೋಷಿಯಲ್ ಈಕ್ವಾಲಿಟಿ ಕೂಡ ಇರಬೇಕು. ಅಂದರೆ ನಮ್ಮ ಇಂಡಿಯಾದ ಎಲ್ಲ ಜನ ಕೂಡ ಈಕ್ವಲ್ ಅನ್ನೋವಂಥ ಒಂದು ಇತ್ತು ಅಂದರೆ ಆಗ ಮಾತ್ರ ನಿಜವಾದ ಫ್ರೀಡಮ್ ಅಂತ ಹೇಳ್ತಾರೆ. ಈಗ ನಮಗೆ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು. ಈಗ ಇನ್ನೊಂದು ಸೊಸೈಟಿ ಬರುತ್ತೆ ಅಥವಾ ಒಂದು ಗ್ರೂಪ್ ಬರುತ್ತೆ, ಥಿಯೋಸಫಿಕಲ್ ಸೊಸೈಟಿ ಅಂತ. ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ದಿಸ್ ಸೊಸೈಟಿ ವಾಸ್ ಬೇಸಿಕಲಿ ಫೌಂಡೆಡ್ ಬೈ ಮೇಡಮ್ ಬ್ಲವಾಟ್ಸ್ಕಿ ಆ್ಯಂಡ್ ಕೊಲೋನಲ್ H.S. ಆಲ್ಕಾಟ್. ನೋಡಿ, ಈ ಸೊಸೈಟಿನ ಶುರು ಮಾಡಿದವ್ರು ಬಂದು ಮೇಡಮ್ ಬ್ಲವಾಟ್ಸ್ಕಿ ಅಂತ, ಅವರು ಮತ್ತು ಕರ್ನಲ್ H.S. ಆಲ್ಕಾಟ್ ಅಂತ ಇರ್ತಾರೆ ಅವರು. ಕೊಲೋನಲ್ ಕರ್ನಲ್ ಎರಡು ಒಂದೇ, ಸೊ ಡೋಂಟ್ ವರಿ. ದೇ ಕೇಮ್ ಟು ಆದ್ಯಾರ್ ನಿಯರ್ ಮದ್ರಾಸ್ ಆ್ಯಂಡ್ ಎಸ್ಟಾಬ್ಲಿಷ್ ದಿ ಹೆಡ್ ಆಫೀಸ್ ಆಫ್ ಥಿಯೋಸಫಿಕಲ್ ಸೊಸೈಟಿ ಇನ್ 1886. ನೋಡಿ, ಇವರಿಬ್ಬರು ಕೂಡ ಮದ್ರಾಸ್ ಅಂದರೆ ಚೆನ್ನೈ, ಈಗ ತಮಿಳ್ನಾಡಲ್ಲಿದೆ, ಅಲ್ಲಿ ಆದ್ಯಾರ್ ಅಂತ ಒಂದು ಜಾಗ ಇರುತ್ತೆ. ಸೊ ಅಲ್ಲಿಗೆ ಬಂದು ಅಲ್ಲಿ ಥಿಯೋಸಫಿಕಲ್ ಸೊಸೈಟಿಯ ಹೆಡ್ ಆಫೀಸ್ನ ಶುರು ಮಾಡ್ತಾರೆ 1886. ದಿ ಮೈನ್ ಏಮ್ ಆಫ್ ದಿ ಸೊಸೈಟಿ ವಾಸ್ ಟು ಡೂ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ವೇರಿಯಸ್ ರಿಲಿಜನ್ಸ್, ಫಿಲಾಸಫೀಸ್ ಆ್ಯಂಡ್ ಸೈನ್ಸ್. ನೋಡಿ, ಏನಕ್ಕೆ ಶುರು ಮಾಡ್ತಾರೆ ಈ ಥಿಯೋಸಫಿಕಲ್ ಸೊಸೈಟಿನ ಅಂತ ಹೇಳಿದ್ರೆ, ಎಲ್ಲ ರಿಲಿಜನ್ಗಳು ಮತ್ತು ಎಲ್ಲ ಥರ ಫಿಲಾಸಫಿಗಳು, ವೇದಾಂತ ಅದೆಲ್ಲ ಹೇಳ್ತೀವಲ್ಲ ಅದು, ಮತ್ತು ಸೈನ್ಸ್ ಯಾವ ರೀತಿ ಆಯುರ್ವೇದ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಇದೆಲ್ಲದ್ರ ಬಗ್ಗೆ ಕೂಡ ಕಂಪ್ಯಾರಿಟಿವ್ ಸ್ಟಡಿ ಮಾಡೋಣ ಅಂತ. ಅಂದರೆ ಕಂಪ್ಯಾರಿಸನ್ ಮಾಡೋದು, ರಿಲಿಜನ್ ಇದರಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ ಏನು ಹೇಳಿದ್ದಾರೆ, ಫಿಲಾಸಫಿ ಇದರಲ್ಲಿ ಏನು ಹೇಳಿದ್ದಾರೆ ಅದರಲ್ಲಿ ಏನು ಹೇಳಿದ್ದಾರೆ, ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಹೋಮಿಯೋಪತಿಯಲ್ಲಿ ಏನು ಹೇಳಿದ್ದಾರೆ, ಈ ಥರ ಕಂಪ್ಯಾರಿಟಿವ್ ಸ್ಟಡೀಸ್ ಮಾಡೋಕ್ಕೆ ಅಂತ ಶುರು ಮಾಡೋದು. ಅನದರ್ ಗೋಲ್ ವಾಸ್ ಟು ಡಿಸ್ಕವರ್ ದಿ ಇಂಡಾಮಿಟಬಲ್ ಸ್ಪಿರಿಟ್ ಹಿಡನ್ ಇನ್ ದಿ ಹ್ಯೂಮನ್. ಇವ್ರು ಇನ್ನೊಂದೇನೆಂದರೆ ಹ್ಯೂಮನ್ ಸ್ಪಿರಿಟ್, ಅಂದರೆ ಹ್ಯೂಮನ್ಸ್ ಮನಸ್ಸನ್ನ ಎಕ್ಸ್ಪ್ಲೋರ್ ಮಾಡೋದು ಕೂಡ ಇವರು ಅದು ಇನ್ನೊಂದು ಏಮ್ ಆಗಿ ಇಟ್ಕೊಂಡಿರ್ತಾರೆ. ಇಟ್ ಡಿಕ್ಲೇರ್ಡ್ ದಟ್ ಯೂನಿವರ್ಸಲ್ ಬ್ರದರ್ಹುಡ್ ಈಸ್ ಇಂಪಾರ್ಟೆಂಟ್. ಇವ್ರೇನು ಹೇಳಿದ್ರು, ಯೂನಿವರ್ಸಲ್ ಬ್ರದರ್ಹುಡ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಏನು ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ಇಡೀ ಪ್ರಪಂಚ ಕೂಡ ಎಲ್ಲರೂ ಕೂಡ ಅಣ್ಣ ತಮ್ಮಂದರು ಅಂತ ಹೇಳೋವಂಥದ್ದು, ಅದು ಆ ಥರ ಅಂದ್ಕೊಳ್ಬೇಕು ನಾವು ಅಂತ ಹೇಳ್ತಾರೆ. ದಿಸ್ ಸೊಸೈಟಿ ಟುಕ್ ಇಟ್ಸ್ ಬೇಸಿಕ್ ಪ್ರಿನ್ಸಿಪಲ್ಸ್ ಫ್ರಮ್ ಹಿಂದೂ ಸೇಕ್ರೆಡ್ ಸ್ಕ್ರಿಪ್ಚರ್ಸ್ ಲೈಕ್ ವೇದ, ಉಪನಿಷತ್ಸ್, ಸಂಖ್ಯಾಯೋಗ ಆ್ಯಂಡ್ ವೇದಾಂತ ಫಿಲಾಸಫಿ ಆ್ಯಂಡ್ ಸ್ಪ್ರೆಡ್ ದೀಸ್ ಬೇಸಿಕ್ ಪ್ರಿನ್ಸಿಪಲ್ಸ್. ನೋಡಿ, ಈ ಸೊಸೈಟಿಯವರು ಥಿಯೋಸಫಿಕಲ್ ಸೊಸೈಟಿಯ ಜನ ಏನು ಮಾಡಿದ್ರು, ಇದರ ಮೆಂಬರ್ಸು ಮೈನಾಗಿ ಇವ್ರ ಪ್ರಿನ್ಸಿಪಲ್ಸ್ನೆಲ್ಲ ಎಲ್ಲಿಂದ ತೊಗೊಳ್ತಾರೆ, ಹಿಂದೂ ಸೇಕ್ರೆಡ್ ಸ್ಕ್ರಿಪ್ಚರ್ಸಿಂದ. ಅಂದರೆ ಹಿಂದೂ ರಿಲಿಜನ್ನ ನಮ್ಮ ಸ್ಕ್ರಿಪ್ಚರ್ಸ್ ಏನಿದೆ, ವೇದಗಳಿರ್ಬೋದು, ಉಪನಿಷತ್ಗಳಿರ್ಬೋದು, ಸಂಖ್ಯಾಯೋಗ, ವೇದಾಂತ ಫಿಲಾಸಫಿ, ಇದನ್ನೆಲ್ಲ ಕೂಡ ಅವರು ಅವರ ಬೇಸಿಕ್ ಪ್ರಿನ್ಸಿಪಲ್ಸ್ ಆಗಿ ಮಾಡ್ಕೊಳ್ತಾರೆ. ದಿ ಸೊಸೈಟಿ ಅಟೆಂಪ್ಟೆಡ್ ಟು ಫೈಂಡ್ ಸೊಲ್ಯೂಷನ್ಸ್ ಟು ಪ್ರೆಸೆಂಟ್ ಪ್ರಾಬ್ಲಮ್ಸ್ ಬೈ ಸ್ಟಡಿಂಗ್ ದಿ ಏನ್ಷಿಯಂಟ್ ಇಂಡಿಯನ್ ಥಾಟ್ಸ್, ಫಿಲಾಸಫೀಸ್ ಆ್ಯಂಡ್ ಥಿಯೋರಿಟಿಕಲ್ ಐಡಿಯಲ್ಸ್. ನೋಡಿ, ಇವ್ರು ಏನು ಮಾಡಿದ್ರು, ಕರೆಂಟಾಗಿ ಅಂದರೆ ಆ ಒಂದು ಪ್ರೆಸೆಂಟ್ ಟೈಮಲ್ಲಿ ಸೊಸೈಟಿಯಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿದ್ರು. ಏನೇನು ಕ್ಯಾಸ್ಟ್ ಸಿಸ್ಟಮ್ ಇದೆಯಾ ಅಥವಾ ಡಿಸ್ಕ್ರಿಮಿನೇಷನ್ ಇದೆಯಾ, ಮತ್ತೊಂದು ಮಗದೊಂದು ಅಂತ ಅದು ನೋಡಿಬಿಟ್ಟು ಇದಕ್ಕೆ ಸೊಲ್ಯೂಷನ್ನು ನಮ್ಮ ಹಳೆ ಇಂಡಿಯನ್ ಥಾಟ್ಸಲ್ಲಿ ಅಥವಾ ಹಳೆ ಬುಕ್ಸ್ಗಳಲ್ಲಿ ಅಥವಾ ಹಳೆ ಪುರಾಣಗಳಲ್ಲಿರ್ಬೋದು ಅಥವಾ ವೇದಗಳಲ್ಲಿರ್ಬೋದು, ಉಪನಿಷತ್ಗಳಿರ್ಬೋದು, ಇದರಲ್ಲಿ ಏನಾದರೂ ಅದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ ಇವರು ಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಂಟ್ರೆಸ್ಟಿಂಗ್ಲಿ ಫಾರಿನರ್ಸ್ ಟುಕ್ ಮೋರ್ ಇಂಟ್ರೆಸ್ಟ್ ಇನ್ ದಿಸ್ ಪ್ರೋಸೆಸ್. ಆದರೆ ನಾವಿಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ, ಈಗ ನಾವೇನು ಆರ್ಯ ಸಮಾಜ್, ಬ್ರಹ್ಮ ಸಮಾಜ್ ಇವೆಲ್ಲ ನೋಡಿದ್ವಿ, ಕೆಲವು ಎಲ್ಲೋ ಒಬ್ಬೊಬ್ಬರು ಮಾತ್ರ ವೆಸ್ಟರ್ನರ್ಸ್ ಇರ್ತಾಯಿದ್ರು, ಅಂದರೆ ಫಾರಿನರ್ಸ್ ಇರ್ತಾಯಿದ್ರು. ಆದರೆ ಈ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ತುಂಬ ಜನ ಫಾರಿನರ್ಸೇ ಇರ್ತಾಯಿದ್ರು. ಯಾಕಂದರೆ ಅವ್ರಿಗೆ ಇಂಡಿಯನ್ ಕಲ್ಚರ್ ಬಗ್ಗೆ ತಿಳ್ಕೊಳ್ಬೇಕು, ಇಂಡಿಯಾದಲ್ಲಿ ಏನಿದೆ ತಿಳ್ಕೊಳ್ಬೇಕು ಅಂತ ಬಂದು ಸ್ಟಡಿ ಮಾಡಿ ಅವರು ಅದನ್ನು ಅಧ್ಯಯನ ನಡೆಸ್ತಾಯಿದ್ರು. ವಿತ್ ದಿ ಅರೈವಲ್ ಆಫ್ ಐರಿಷ್ ಲೇಡಿ ಆ್ಯನಿ ಬೆಸೆಂಟ್ ಇನ್ ಇಂಡಿಯಾ ಬೈ 1893, ದಿ ಮೂವ್ಮೆಂಟ್ ಆಫ್ ಥಿಯೋಸಫಿಕಲ್ ಸೊಸೈಟಿ ಸ್ಟಾರ್ಟೆಡ್ ಟು ಗ್ರೋ ಮೋರ್. ನೋಡಿ, 1893 ಆ್ಯನಿ ಬೆಸೆಂಟ್ ಅವರು, ಇವರು ಐರಿಷ್ ಲೇಡಿ, ಐರ್ಲ್ಯಾಂಡ್ ಅಂತ ಇದೆ, ಅವರು ಬ್ರಿಟಿಷ್ ಎಂಪೈರ್ಗೆ ಸೇರಿರೋದೆ. ಸೊ ಅವರು ಇಂಡಿಯಾಗೆ ಬರ್ತಾರೆ. ಬಂದ ಮೇಲೆ ಥಿಯೋಸಫಿಕಲ್ ಸೊಸೈಟಿ ಇನ್ನೂ ಕೂಡ ಬೆಳೆಯೋಕ್ಕೆ ಶುರುವಾಗುತ್ತೆ. ಶಿ ಅರೈವ್ಡ್ ಇನ್ ಇಂಡಿಯಾ ಆಸ್ ಎ ಮೆಂಬರ್ ಆಫ್ ದಿ ಸೊಸೈಟಿ. ಈ ಸೊಸೈಟಿಯ ಮೆಂಬರ್ ಆಗಿ ಇಂಡಿಯಾಗೆ ಬರ್ತಾರೆ. ಶಿ ವಾಸ್ ಬಾರ್ನ್ ಇನ್ 1847 ಇನ್ ಲಂಡನ್. 1847 ಲಂಡನ್ನಲ್ಲಿ ಹುಡ್ತಾರೆ. ಶಿ ಡೈವೋರ್ಸ್ಡ್ ಹರ್ ಹಸ್ಬೆಂಡ್ ಹೂ ವಾಸ್ ಎ ಪ್ರೀಸ್ಟ್ ಅಟ್ ಅನ್ ಆಂಗ್ಲಿಕನ್ ಚರ್ಚ್ ಆ್ಯಂಡ್ ಬಿಕೇಮ್ ಅನ್ ಆಕ್ಟಿವ್ ಮೆಂಬರ್ ಆಫ್ ದಿ ಸೊಸೈಟಿ ಇನ್ 1889. ನೋಡಿ, ಇವ್ರು ಬಂದು ಒಬ್ಬರನ್ನ ಮದುವೆ ಆಗಿರ್ತಾರೆ. ಅವರ ಹಸ್ಬೆಂಡ್ ಬಂದು ಆಂಗ್ಲಿಕನ್ ಚರ್ಚಲ್ಲಿ, ಒಂದು ಚರ್ಚಲ್ಲಿ ಪ್ರೀಸ್ಟ್ ಆಗಿರ್ತಾರೆ. ಆ ಪ್ರೀಸ್ಟ್ಗೆ ಡೈವರ್ಸ್ ಕೊಟ್ಬಿಟ್ಟು ಇವರು 1889 ಅಂದರೆ ಈ ಸೊಸೈಟಿಗೆ ಜಾಯ್ನ್ ಆಗಿಬಿಟ್ಟು ಥಿಯೋಸಫಿಕಲ್ ಸೊಸೈಟಿಯ ಮೆಂಬರ್ ಆಗ್ತಾರೆ. ಮೆಂಬರ್ ಆಗಿ ತುಂಬ ಆ್ಯಕ್ಟಿವ್ ಆಗ್ತಾರೆ.
ಶಿ ಹ್ಯಾಡ್ ನಾಲೆಡ್ಜ್ ಆಫ್ ವೇದಾಂತ ಫಿಲಾಸಫಿ. ಇವ್ರಿಗೆ ವೇದಾಂತ ಫಿಲಾಸಫಿ ಬಗ್ಗೆ ಕೂಡ ತುಂಬ ನಾಲೆಡ್ಜ್ ಇರುತ್ತೆ. ಶಿ ಅಡ್ವೊಕೇಟೆಡ್ ದಟ್ ಇಂಡಿಯನ್ ಕಲ್ಚರ್ ಈಸ್ ಫಾರ್ ಮೋರ್ ಸುಪೀರಿಯರ್ ಟು ವೆಸ್ಟರ್ನ್ ಕಲ್ಚರ್ ವಿಚ್ ಈಸ್ ಬೇಸ್ಡ್ ಆನ್ ಮೆಟೀರಿಯಲಿಸಮ್. ನೋಡಿ, ಆ್ಯನಿ ಬೆಸೆಂಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಇಂಡಿಯನ್ ಫಿಲಾಸಫಿಗೂ ಅಥವಾ ನಾವು ವೆಸ್ಟರ್ನ್ ಫಿಲಾಸಫಿಗೂ ಅಥವಾ ಇಂಡಿಯನ್ ಕಲ್ಚರ್ಗೂ ವೆಸ್ಟರ್ನ್ ಕಲ್ಚರ್ಗೂ ನಾವು ತೊಗೊಂಡ್ವಿ ಅಂದರೆ ಇಂಡಿಯನ್ ಕಲ್ಚರ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕೆಂದರೆ ವೆಸ್ಟರ್ನ್ ಕಲ್ಚರ್ ಕಂಪ್ಲೀಟ್ಲಿ ಮೆಟೀರಿಯಲಿಸಮ್ ಬೇಸ್ಡ್ ಮೇಲೆ ಇರುತ್ತೆ. ಅಂದರೆ ನನಗೇನು ಕೊಡ್ತೀಯಾ, ನೀನೇನು ತೊಗೊಳ್ತೀಯ, ಅಷ್ಟೇ ಅವ್ರದ್ದು ವೆಸ್ಟರ್ನ್ ಫಿಲಾಸಫಿ ಅಥವಾ ವೆಸ್ಟರ್ನ್ ಕಲ್ಚರ್. ಆದರೆ ಇಂಡಿಯನ್ ಕಲ್ಚರ್ ಆ ಥರ ಅಲ್ಲ. ನಮ್ಮಲ್ಲಿ ಎಷ್ಟೊಂದು ವ್ಯಾಲ್ಯೂಸ್ ಇರುತ್ತೆ, ಮಾರಲ್ಸ್ ಇರುತ್ತೆ, ಇದೆಲ್ಲ ಇದೆ. ಸೊ ಇದಕ್ಕೋಸ್ಕರ ಏನು ಹೇಳಿದ್ರು ಇವರು, ಇಂಡಿಯನ್ ಕಲ್ಚರೇ ತುಂಬ ಸುಪೀರಿಯರ್ ಅಂತ ಹೇಳ್ತಾರೆ. ದಿಸ್ ಮೂಮೆಂಟ್ ವಾಸ್ ರಿಫಾರ್ಮೇಷನ್ ಮೂಮೆಂಟ್ ಆಫ್ ಹಿಂದೂಯಿಸಮ್. ನೋಡಿ, ಈ ಮೂಮೆಂಟ್ ಇವ್ರು ಬಂದು ಎಲ್ಲ ಶುರು ಮಾಡ್ತಾರಲ್ಲ, ಇಲ್ಲಿ ಹಿಂದೂಯಿಸಮ್ನ ಒಂದು ರಿಫಾರ್ಮೇಷನ್ ಮೂಮೆಂಟ್ ಶುರುವಾಯಿತು ಅಂತ ಕೂಡ ಹೇಳ್ಬೋದು. ಶಿ ಆಲ್ಸೋ ಡಿಡ್ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಹಿಂದೂಯಿಸಮ್ ಆ್ಯಂಡ್ ಬುದ್ಧಿಸಮ್. ನೋಡಿ, ಇವ್ರು ಬಂದಿದ ತಕ್ಷಣ ಸುಮ್ಮನೆ ಏನೋ ಹಿಂದೂಯಿಸಮ್ಮು ಅಥವಾ ಇಂಡಿಯನ್ ಕಲ್ಚರ್ ತುಂಬ ಒಳ್ಳೆಯದು ಅಂತ ಏನು ಹೇಳಲಿಲ್ಲ. ಇವರು ಹಿಂದೂಯಿಸಮ್ನ ಮತ್ತು ಬುದ್ಧಿಸಮ್ನ ಕಂಪ್ಯಾರಿಟಿವ್ ಸ್ಟಡೀಸ್ ಕೂಡ ಮಾಡ್ತಾರೆ. ಅಂದರೆ ಅದರಲ್ಲಿ ಏನು ಒಳ್ಳೆಯದು, ಇದರಲ್ಲಿ ಏನು ಒಳ್ಳೆಯದು ಅಂತ ನೋಡಿಬಿಟ್ಟು ಅವೆಲ್ಲ ಕೂಡ ಇವರು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಟ್ರಾನ್ಸ್ಲೇಟಿಂಗ್ ಭಗವದ್ಗೀತಾ ಟು ಇಂಗ್ಲೀಷ್ ಇಸ್ ಒನ್ ಆಫ್ ದಿ ಮೇಜರ್ ಅಚೀವ್ಮೆಂಟ್ಸ್ ಆಫ್ ಅರ್. ನೋಡಿರಿ, ಇವ್ರು ಏನು ಮಾಡಿದ್ರು, ತುಂಬ ಮೇಜರ್ ಅಚೀವ್ಮೆಂಟ್ಸ್ ಅಂದರೆ ಏನು, ಮೇಜರ್ ಇವ್ರಿಗೆ ತುಂಬ ಏನಕ್ಕೆ ಫೇಮಸ್ ಆದರು ಅಂದರೆ ಭಗವದ್ಗೀತೆನ ಇವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಶಿ ವಾಸ್ ಕಾಲ್ಡ್ ಆ್ಯಸ್ ಶ್ವೇತ ಸರಸ್ವತಿ. ಅದಕ್ಕೆ ಇವರಿಗೆ ಒಂದು ಶ್ವೇತ ಸರಸ್ವತಿ ಅಂತ ಟೈಟಲ್ ಕೂಡ ಕೊಡ್ತಾರೆ. ಸರಸ್ವತಿ ಅಂದರೆ ನಮಗೆ ಗೊತ್ತು, ಗಾಡ್ ಆಫ್ ನಾಲೆಡ್ಜ್. ಅದನ್ನು ಶ್ವೇತ ಅಂದರೆ ವೈಟ್ ಅಂತ. ಸೊ ವೈಟ್ ಸರಸ್ವತಿ ದೇವ್ರ ಥರ ಇವರು, ಯಾಕಂದರೆ ಅಷ್ಟು ನಾಲೆಡ್ಜ್ ಇದೆ ಅಂತ ಕಂಪ್ಯಾರಿಸನ್ ಮಾಡೋದು. ಶಿ ವಾಂಟೆಡ್ ಎಜುಕೇಷನ್ ಫಾರ್ ಆಲ್. ಆ್ಯನಿ ಬೆಸೆಂಟ್ ಅವರು ಏನು ಹೇಳಿದ್ರು, ಎಲ್ಲರಿಗೂ ಕೂಡ ಎಜುಕೇಷನ್ ಕೊಡಬೇಕು ಅಂತ ಹೇಳ್ತಾರೆ. ಶಿ ಓಪನ್ ಸ್ಕೂಲ್ಸ್. ಇವರು ಎಷ್ಟೊಂದು ಸ್ಕೂಲ್ಗಳನ್ನ ಕೂಡ ಓಪನ್ ಮಾಡ್ತಾರೆ. ಶಿ ಸ್ಟಾರ್ಟೆಡ್ ಸೆಂಟ್ರಲ್ ಹಿಂದೂ ಕಾಲೇಜ್ ಅಟ್ ಬನಾರಸ್ ಇನ್ 1898. 1898 ಸೆಂಟ್ರಲ್ ಹಿಂದೂ ಕಾಲೇಜ್ ಅಂತ ಕೂಡ ಶುರು ಮಾಡ್ತಾರೆ. ದಿ ಸೇಮ್ ಇನ್ಸ್ಟಿಟ್ಯೂಷನ್ ಬಿಕೇಮ್ ಎ ಯೂನಿವರ್ಸಿಟಿ ಡ್ಯೂ ಟು ದಿ ಫೋರ್ಥಾಟ್ ಆಫ್ ಮದನ್ ಮೋಹನ್ ಮಾಲವಿಯಾ ಇನ್ 1916. ನೋಡಿರಿ, ಈ ಇನ್ಸ್ಟಿಟ್ಯೂಷನ್ ಏನು ಕಾಲೇಜ್ ಶುರುವಾಗಿರುತ್ತೆ, ಇದನ್ನು 1916 ಮದನ್ ಮೋಹನ್ ಮಾಲವಿಯಾ ಅವರು ಯೂನಿವರ್ಸಿಟಿಯಾಗಿ ದೊಡ್ಡದಾಗಿ ಇದನ್ನು ಚೇಂಜ್ ಮಾಡ್ತಾರೆ. ಶಿ ಸ್ಟಾರ್ಟೆಡ್ 2 ಪಿರಿಯಾಡಿಕಲ್ಸ್, ನ್ಯೂ ಇಂಡಿಯಾ ಆ್ಯಂಡ್ ಕಾಮನ್ವೆಲ್ತ್. ನೋಡಿ, ಇವರು 2 ಪಿರಿಯಾಡಿಕಲ್ಸ್ ಅಂದರೆ ವಾರಕ್ಕೊಂದ್ಸರಿ ಬರೋದು, ತಿಂಗಳಿಗೊಂದ್ಸರಿ ಬರೋ ಥರ ಪೇಪರ್ಗಳು, ಮ್ಯಾಗಝಿನ್ಸ್ ಅಂತೀವಲ್ಲ ಆ ರೀತಿದು. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅಂತ 2 ಶುರು ಮಾಡ್ತಾರೆ. ಇದು ಎಚ್ ಬಂದಿಲ್ಲ ಅಲ್ಲಿ, TH. ಟು ಇನಿಷಿಯೇಟ್ ಡಿಸ್ಕಷನ್ ಆನ್ ಕರೆಂಟ್ ಪ್ರಾಬ್ಲಮ್ಸ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್. ಏನು ಮಾಡ್ತಾ ಇರ್ತಾರೆ ಈ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತಲ್ಲಿ, ಈ ಕರೆಂಟ್ ಪ್ರಾಬ್ಲಮ್ಸ್, ಇಂಡಿಯಾದಲ್ಲಿರೋಂಥ ಪ್ರಾಬ್ಲಮ್ಸ್ ಮತ್ತು ಸೋಷಿಯಲ್ ಇಶ್ಯೂಸ್ ಏನಿದೆ ಇದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಇರ್ತಾರೆ ಈ ಆರ್ಟಿಕಲ್ಗಳಲ್ಲಿ. ಶಿ ಸ್ಟಾರ್ಟೆಡ್ ಓಮ್ ರೂಲ್ ಲೀಗ್ ಇನ್ 1916 ಆ್ಯಂಡ್ ಇನಿಷಿಯೇಟೆಡ್ ಓಮ್ ರೂಲ್ ಮೂಮೆಂಟ್ ಇನ್ ಮದ್ರಾಸ್ ರೀಜನ್. ನೋಡಿ, 1916 ಇವ್ರು ಏನು ಮಾಡಿದ್ರು, ಹೋಮ್ ರೂಲ್ ಲೀಗ್ ಅಂತ ಒಂದು ಶುರು ಮಾಡ್ಕೊಳ್ತಾರೆ. ಆಮೇಲೆ ಮದ್ರಾಸ್ ರೀಜನಲ್ಲೆಲ್ಲ ಹೋಮ್ ರೂಲ್ ಮೂಮೆಂಟ್ ಅಂತ ಅನ್ನೋದನ್ನ ಶುರು ಮಾಡ್ತಾರೆ. ಅಂದ್ರೇನು, ಇಂಡಿಯನ್ಸೇ ರೂಲ್ ಮಾಡ್ಕೊಳ್ಬೇಕು, ಅವ್ರಿಗೆ ಸ್ವಲ್ಪ ರೇಂಜ್ಗೆ ಇಂಡಿಪೆಂಡೆನ್ಸ್ ಕೊಡಬೇಕು ಅನ್ನೋತಾ ಇವರು ಹೋರಾಟ ಮಾಡ್ತಾರೆ. ದಿ ಕ್ರೆಡಿಟ್ ಆಫ್ ಕ್ರಿಯೇಟಿಂಗ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ ಆ್ಯಂಡ್ ಎ ನ್ಯೂ ಸೆನ್ಸಿಬಿಲಿಟಿ ಫಾರ್ ಹಿಂದೂಯಿಸಮ್ ಇನ್ ದಿ ಅರ್ಲಿ 19th century should go to the Theosophical Society and its part and parcel Miss Annie Besant. ನೋಡಿ, ಏನು ನಾವು ಒಂದು ಹಿಂದೂಯಿಸಮ್ನ ಬೇರೆ ಥರನೇ ನೋಡೋಕ್ಕೆ ಏನು ಯಾವ ರೀತಿ ಶುರು ಮಾಡಿದ್ರು, ವೆಸ್ಟರ್ನರ್ಸ್ ಇರ್ಬೋದು, ಇಂಡಿಯನ್ಸ್ ಇರ್ಬೋದು, ಅದಕ್ಕೆ ಕ್ರೆಡಿಟ್ ನಾವು ಯಾರಿಗಾದ್ರೂ ಕೊಡಬೇಕು ಅಂದರೆ ಅದು ಥಿಯೋಸಫಿಕಲ್ ಸೊಸೈಟಿಗೆ ಮತ್ತು ಮಿಸ್ ಆ್ಯನಿ ಬೆಸೆಂಟ್ ಅವ್ರಿಗೆ ಕೊಡಬೇಕು. ಮಿಸ್ ಆ್ಯನಿ ಬೆಸೆಂಟ್ ವಾಸ್ ಆಕ್ಟಿವ್ ಇನ್ ದಿ ಫ್ರೀಡಮ್ ಸ್ಟ್ರಗಲ್ ಮೂವ್ಮೆಂಟ್ ಆ್ಯಂಡ್ ಬಿಕೇಮ್ ದಿ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಪಾರ್ಟಿ ಕ್ರಿಯೇಟ್ ಮಾಡ್ಕೊಳ್ತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಅದಕ್ಕೆಲ್ಲ ಇವರು ತುಂಬ ಹೆಲ್ಪ್ ಮಾಡ್ತಾರೆ, ಫ್ರೀಡಮ್ ಮೂವ್ಮೆಂಟ್ಗೂ ಕೂಡ ಹೆಲ್ಪ್ ಮಾಡ್ತಾರೆ. ನೋಡಿ, ಇವರೇ ಐರ್ಲ್ಯಾಂಡ್ ಅಂದರೆ ಅದು ಬ್ರಿಟಿಷ್ ಎಂಪೈರ್ನ ಒಂದು ಅವ್ರದ್ದೇ ದೇಶ ಅಂದ್ಕೊಳ್ಳಿ, ಫುಲ್ ಎಕ್ಸ್ಪ್ಲನೇಷನ್ ಬೇಡ, ಅವ್ರದ್ದೇ ದೇಶದವರು. ಅವರು ಇಂಡಿಯಾದಲ್ಲಿ ಬಂದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇಂಡಿಯಾಗೆ ಫ್ರೀಡಮ್ ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ನಮಗೆ ಹೋರಾಟಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತು ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಗಿ ಕೂಡ ಇವರು ಸೆಲೆಕ್ಟ್ ಆಗ್ತಾರೆ. ಅಂದರೆ ಲೀಡ್ ಮಾಡೋದಕ್ಕೆ, ಫ್ರೀಡಮ್ ಮೂವ್ಮೆಂಟ್ನ ಲೀಡ್ ಮಾಡೋದಕ್ಕೆ ನಾವು ಒಬ್ಬರು ಫಾರಿನರ್ಗೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲಿ ಹೋಮ್ ರೂಲ್ ಅಂತ ಇದೆ, ಇದು ನಾನು ಆಲ್ರೆಡಿ ಸಿಂಪಲಾಗಿ ಹೇಳಿದ್ದೀನಿ. ಇನ್ಡೆಪ್ತಾಗಿ ಬೇಕಾದ್ರೆ ನೀವೇ ಓದ್ಕೊಳ್ಳಿ, ಇದು ಲೆಸನ್ನ ಪಾರ್ಟ್ ಅಲ್ಲ, ಜಸ್ಟ್ ಜನರಲ್ ಇನ್ಫಾರ್ಮೇಷನ್. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ. ಏನಿದು ಧರ್ಮ ಪರಿಪಾಲನಾ ಯೋಗಂ ಅಂದರೆ, ಶ್ರೀ ನಾರಾಯಣ ಗುರು ಸ್ಟಾರ್ಟೆಡ್ ದಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಇನ್ 1903 ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಎಳವ ಕಮ್ಯುನಿಟಿ ಆಫ್ ಕೇರಳ. ಇದು ಎಳವ ಅಂತ. ಸೊ ನಾರಾಯಣ ಗುರು ಅಂತ ಒಬ್ರು ಇರ್ತಾರೆ, ಅವ್ರೇನು ಮಾಡ್ತಾರೆ, 1903 ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಅಂತ ಶುರು ಮಾಡ್ತಾರೆ. ಏನಕ್ಕೋಸ್ಕರ, ಎಳವ ಕಮ್ಯುನಿಟಿ ಅಂತ ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಅವರ ಅಪ್ಲಿಫ್ಟ್ಮೆಂಟ್ಗೋಸ್ಕರ, ಅಂದರೆ ಅವರು ಜೀವನದಲ್ಲಿ ಬೆಳೆಯೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೋಸ್ಕರ.
ದಿಸ್ ಮೂಮೆಂಟ್ ಏಮ್ಡ್ ಅಟ್ ಸ್ಟ್ರೆಂಥನಿಂಗ್ ದಿ ಬ್ಯಾಕ್ವರ್ಡ್ ಆ್ಯಂಡ್ ಎಕ್ಸ್ಪ್ಲಾಯ್ಟೆಡ್ ಕಮ್ಯುನಿಟೀಸ್. ಈ ಮೂಮೆಂಟಿಂದ ಏನಾಯಿತು, ಈ ತುಂಬ ಹಿಂದುಳಿದ ವರ್ಗಗಳು ಅಂತ ನಾವೇನು ಕರಿತೀವಿ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಥವಾ ಅವರು ಬೆಳೆಯೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇದು ಮೂಮೆಂಟು ಶುರುವಾಗುತ್ತೆ. ನಾರಾಯಣ ಗುರು 1854 to 1928 ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್ ಡಾಕ್ಟರ್ ಪಲ್ಪು ಆ್ಯಂಡ್ ಕುಮರನ್ ಹಸನ್ ಲೆಡ್ ದಿ ಮೂಮೆಂಟ್. ಈ ಒಂದು ಮೂಮೆಂಟ್ನ ಲೀಡ್ ಮಾಡಿದವರು ಅಂದರೆ ಇದಕ್ಕೆ ಲೀಡರ್ಸ್ ಆಗಿ ಮುಂದೆ ತೊಗೊಂಡೋದವರು ಈ 3 ಜನ. ದಿ ಕ್ಯಾಸ್ಟ್ ಡಿಫರೆನ್ಸಸ್ ವೆರ್ ಟೂ ಮಚ್ ಇನ್ ಕೇರಳ ಆ್ಯಂಡ್ ದೇರ್ ವೆರ್ ಮೆನಿ ಪ್ರೊಹಿಬಿಷನ್ಸ್ ಇನ್ ಪ್ಲೇಸ್. ನೋಡಿ, ಕೇರಳದಲ್ಲಿ ಕ್ಯಾಸ್ಟ್ ಡಿಫ್ರೆನ್ಸ್ಗಳೇನಿತ್ತು ಅಂದರೆ ಜಾತಿ ಭೇದ ಭಾವ ಮಾಡೋದು ಅದು ತುಂಬ ಜಾಸ್ತಿ ಆಗಿತ್ತು. ಮತ್ತು ಕೆಲವು ಕ್ಯಾಸ್ಟ್ಗಳವರಿಗೆ ತುಂಬ ಪ್ರೊಹಿಬಿಷನ್ಸ್ ಇತ್ತು, ನೀವು ಇದು ಮಾಡಬಾರ್ದು, ಇದು ಮಾಡಬೇಕು, ಈ ಥರ. ಡ್ಯೂರಿಂಗ್ ದಟ್ ಪೀರಿಯಡ್ ಆಲ್ ವೇರ್ ನಾಟ್ ಅಲೌಡ್ ಟು ಯೂಸ್ ಫೆಸಿಲಿಟೀಸ್ ಲೈಕ್ ಟ್ಯಾಂಕ್ಸ್ ಆ್ಯಂಡ್ ರೋಡ್ಸ್. ನೋಡಿರಿ, ಆ ಟೈಮ್ ಪೀರಿಯಡಲ್ಲಿ ಏನಾಗಿತ್ತು, ಎಲ್ಲ ಕ್ಯಾಸ್ಟ್ವ್ರಿಗೂ ಕೂಡ ಒಂದು ಕೆರೆಯಲ್ಲೋ ಒಂದು ಬಾವಿಯಲ್ಲೋ ನೀರು ತೊಗೊಳ್ಳೋದಿರ್ಬೋದು ಅಥವಾ ಆ ರೋಡಲ್ಲಿ ಓಡಾಡೋದಿರ್ಬೋದು, ಅವೆಲ್ಲ ಇಲ್ಲ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ ಅವ್ರು ಒಂದು ರೋಡಲ್ಲಿ ಇದ್ದರು ಅಂದರೆ ಬೇರೆ ಕ್ಯಾಸ್ಟ್ ಅವರು ಆ ರೋಡಲ್ಲೇ ಕೂಡ ಓಡಾಡಬಾರ್ದು. ಈ ಥರ ಎಲ್ಲ ತುಂಬ ಸ್ಟ್ರಿಕ್ಟ್ ಇತ್ತು ಅಲ್ಲಿ. ದೇ ವೇರ್ ಬಾರ್ಡ್ ಫ್ರಮ್ ವೇರಿಂಗ್ ಫುಟ್ವೇರ್. ಲೋವರ್ ಕ್ಯಾಸ್ಟ್ ಕೆಲವು ಕಮ್ಯುನಿಟೀಸ್ ಅವ್ರಿಗೆ ಫುಟ್ವೇರ್ ಹಾಕ್ಕೊಳ್ಳೋದಕ್ಕೂ ಕೂಡ ಅಲೋ ಮಾಡಲ್ಲ. ಫುಟ್ವೇರ್ ಅಂದರೆ ಚಪ್ಪಲಿ, ಶೂ, ಈ ಥರ ಆ ಥರನೂ ಹಾಕ್ಕೊಳ್ಬಾರ್ದು ಅಂತ. ರಿಸ್ಟ್ರಿಕ್ಷನ್ಸ್ ವೇರ್ ದೇರ್ ಆನ್ ವುಮೆನ್ಸ್ ಡ್ರೆಸ್ ಆಲ್ಸೋ. ಹೆಣ್ಮಕ್ಳು ಯಾವ ಥರ ಡ್ರೆಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಮೇಲೆ ಕೂಡ ರಿಸ್ಟ್ರಿಕ್ಷನ್ಸ್ ಇತ್ತು. ಇದು ಇನ್ಡೆಪ್ತ್ ಹೋಗೋದು ಬೇಡ, ನೀವು ಹೈಯರ್ ಕ್ಲಾಸಸ್ಗೆ ಹೋದರೆ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಈ ಲೆಸನಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟೇ ಸಾಕು. ದೀಸ್ ಕಮ್ಯುನಿಟೀಸ್ ಹ್ಯಾಡ್ ಟು ಲಿವ್ ವಿತೌಟ್ ಬೇಸಿಕ್ ಹ್ಯೂಮನ್ ರೈಟ್ಸ್. ಈ ಹಿಂದುಳಿದ ವರ್ಗಗಳು ಅಂತ ಏನು ಕರಿತೀವಿ ನಾವು, ಅವ್ರಿಗೆ ಬೇಸಿಕ್ ಹ್ಯೂಮನ್ ರೈಟ್ಸ್ ಕೂಡ ಕೊಡ್ತಾ ಇರಲಿಲ್ಲ. ಸರಿಯಾಗಿ ಅವ್ರಿಗೆ ಟ್ರೀಟ್ ಮಾಡ್ತಾ ಇರಲ್ಲ. ಹೊಡೆಯೋದು, ಬಡಿಯೋದಿರ್ಬೋದು, ಅವಮಾನ ಮಾಡೋದಿರ್ಬೋದು, ಹೆಜ್ಜೆಗೂ ಈ ಥರ ಎಲ್ಲ ತುಂಬ ನಡೀತಾ ಇತ್ತು. ಇನ್ ಆರ್ಡರ್ ಟು ಅಡ್ರೆಸ್ ದಿಸ್ ಇಶ್ಯೂ, ಶ್ರೀ ನಾರಾಯಣ ಗುರು ಸ್ಟಾರ್ಟೆಡ್ ಧರ್ಮ ಪರಿಪಾಲನಾ ಯೋಗ ಮೂವ್ಮೆಂಟ್. ನೋಡಿ, ಈ ರೀತಿ ಎಲ್ಲರಿಗೂ ಕೂಡ ಈಕ್ವಲ್ ರೈಟ್ಸ್ ಕೊಡಬೇಕು, ಬೇಸಿಕ್ ರೈಟ್ಸ್ ಕೊಡಬೇಕು ಅಂತ ನಾರಾಯಣ ಗುರು ಅವರು ಧರ್ಮ ಪರಿಪಾಲನಾ ಯೋಗವನ್ನು ಶುರು ಮಾಡ್ತಾರೆ. ಒನ್ ಕ್ಯಾಸ್ಟ್, ಒನ್ ರಿಲಿಜನ್ ಆ್ಯಂಡ್ ಒನ್ ಗಾಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ವಾಸ್ ದ ಬೇಸಿಕ್ ಐಡಿಯಾ ಆಫ್ ಶ್ರೀ ನಾರಾಯಣ ಗುರು. ನಾರಾಯಣ ಗುರು ಅವರ ಐಡಿಯಾ ಏನಿತ್ತು, ಬೇಸಿಕ್ಕಾಗಿ ಒನ್ ಕ್ಯಾಸ್ಟ್ ಇರಬೇಕು, ಒನ್ ರಿಲಿಜನ್ ಇರಬೇಕು, ಒನ್ ಗಾಡ್ ಇರಬೇಕು. ಅಂದರೆ ಬೇರೆ ಯಾವ ಗಾಡು ಇರಬಾರ್ದು, ಯಾವ ರಿಲಿಜನ್ ಇರಬಾರ್ದು, ಆ ಥರ ಏನು ಹೇಳಲಿಲ್ಲ. ಆದರೆ ನಾವು ಆದಷ್ಟು ಇಲ್ಲಿಗೆ ತಂದ್ವಿ ಅಂದರೆ ಆಗ ಸೊಸೈಟಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಎಜುಕೇಷನ್ ಇಸ್ ದಿ ಓನ್ಲಿ ಪಾತ್ ಟು ಅಚೀವ್ ದಿಸ್, ಈ ಡಿಕ್ಲೇರ್ಡ್. ಇದನ್ನು ಅಚೀವ್ ಮಾಡಬೇಕು ಅಂದರೆ ಎಜುಕೇಷನ್ನೇ ಕರೆಕ್ಟ್ ಆದ ದಾರಿ ಅಂತ. ಅಂದರೆ ಎಲ್ಲರಿಗೂ ಕೂಡ ಎಡ್ಯುಕೇಟ್ ಆದರೆ ಎಲ್ಲ ಜನ ಕೂಡ ಆಗ ನಾವು ಸೊಸೈಟಿನಲ್ಲಿ ಈಕ್ವಾಲಿಟಿನ ತರ್ಬೋದು ಅಂತ ಹೇಳ್ತಾರೆ. ಹಿ ಬಿಲ್ಟ್ ಟೆಂಪಲ್ಸ್ ಫಾರ್ ದಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಸ್ ದೆ ವೆರ್ ಡಿನೈಡ್ ಎಂಟ್ರಿ ಇನ್ ಟು ಟೆಂಪಲ್ಸ್. ನೋಡಿ, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ಅಥವಾ ಲೋವರ್ ಕ್ಯಾಸ್ಟ್ ಜನಗಳಿಗೆ ಆ ಟೈಮಲ್ಲಿ ಕೆಲವು ಪರ್ಟಿಕ್ಯುಲರ್ ಕ್ಯಾಸ್ಟ್ ಅವ್ರಿಗೆ ದೇವಸ್ಥಾನದೊಳಗೆ ಬರೋಕ್ಕೆ ಅಲೋ ಮಾಡ್ತಾ ಇರಲ್ಲ. ಸೊ ಆಗ ಏನು ಮಾಡ್ತಾರೆ, ಇವರೇ ಓನಾಗಿ ಒಂದು ಟೆಂಪಲ್ಗಳು ಕೂಡ ಕಟ್ಟಿಸ್ತಾರೆ. ಯಾಕಂದರೆ ಎಲ್ಲರೂ ಬರೋವಂಥ ಒಂದು ಟೆಂಪಲ್ಗಳು. ನಾರಾಯಣ ಗುರು ಆ್ಯಂಡ್ ಹಿಸ್ ಕಂಪ್ಯಾನಿಯನ್ಸ್ ಸ್ಟಾರ್ಟೆಡ್ ವೈಕೋಮ್ ಸತ್ಯಾಗ್ರಹ ಮೂವ್ಮೆಂಟ್ ಇನ್ 1924, which demanded entry for lower caste people in the Shiva temple at ವೈಕೋಮ್. ನಾರಾಯಣ ಗುರು ಅವರು ಮತ್ತು ಅವರ ಒಂದು ಫಾಲೋವರ್ಸ್ ಇರ್ಬೋದು ಅಥವಾ ಅವರ ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲ ಕಂಪ್ಯಾನಿಯನ್ಸ್ ಸೇರಿ ವೈಕೋಮ್ ಸತ್ಯಾಗ್ರಹ ಮೂವ್ಮೆಂಟ್ ಅನ್ನೋದನ್ನು ಶುರು ಮಾಡ್ತಾರೆ. ಏನಕ್ಕೆ, ಒಂದು ವೈಕೋಮ್ ಅನ್ನೋ ಒಂದು ಜಾಗದಲ್ಲಿ ಶಿವ ಟೆಂಪಲ್ ಇರುತ್ತೆ, ಶಿವನ ದೇವಸ್ಥಾನ ಇರುತ್ತೆ. ಅಲ್ಲಿ ಲೋವರ್ ಕ್ಯಾಸ್ಟ್ ಜನಗಳಿಗೆ ದೇವಸ್ಥಾನದೊಳಗೆ ಬರೋದಕ್ಕೆ ಎಂಟ್ರಿ ಕೊಡ್ತಾ ಇರಲ್ಲ. ಸೊ ಇವ್ರು ಏನು ಮಾಡ್ತಾರೆ, ಜನಗಳಿಗೆ ಅಲೋ ಮಾಡಬೇಕು ದೇವಸ್ಥಾನದೊಳಗೆ ಅಂತ ಹೇಳ್ಬಿಟ್ಟು ಈ ಮೂವ್ಮೆಂಟ್ನ ಶುರು ಮಾಡ್ತಾರೆ. ಗಾಂಧೀಜಿ ಆ್ಯಂಡ್ ಪೆರಿಯಾರ್, ದಿ ಆರ್ಕಿಟೆಕ್ಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್, ಪಾರ್ಟಿಸಿಪೇಟೆಡ್ ಇನ್ ದಿಸ್. ನೋಡಿ, ಬರೀ ನಾರಾಯಣ ಗುರು ಮತ್ತು ಅವರ ಕಂಪ್ಯಾನಿಯನ್ಸ್ ಮಾತ್ರ ಅಲ್ಲಿ ಸಪೋರ್ಟ್ ಮಾಡಲಿಲ್ಲ ಇದಕ್ಕೆ ಅಥವಾ ಶುರು ಮಾಡಲಿಲ್ಲ. ಗಾಂಧೀಜಿಯವರು ಇರ್ಬೋದು ಮತ್ತು ಪೆರಿಯಾರ್ ಅಂದರೆ ತಮಿಳ್ನಾಡವರು, ಅವ್ರ ಬಗ್ಗೆ ಕೂಡ ನೆಕ್ಸ್ಟ್ ಬರುತ್ತೆ ನಿಮಗೆ. ಅವರಿಬ್ಬರೂ ಕೂಡ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ. ದಿ ಸತ್ಯಾಗ್ರಹ ಫಾರ್ ಎಂಟ್ರಿ ಆಫ್ ಅನ್ಟಚಬಲ್ಸ್ ಇಂಟು ಗುರುವಾಯೂರ್ ಟೆಂಪಲ್ ವಾಸ್ ಎ ಮೇಜರ್ ಇನ್ಸಿಡೆಂಟ್. ಇದೇ ಥರ ಗುರುವಾಯೂರ್ ಟೆಂಪಲ್ ಅಂತ ಇರುತ್ತೆ, ಅಲ್ಲೂ ಕೂಡ ಒಂದು ಸತ್ಯಾಗ್ರಹ ಮಾಡಿ ಅನ್ಟಚಬಲ್ಸ್ ಅಥವಾ ಲೋವರ್ ಕ್ಯಾಸ್ಟ್ ಜನ ಏನಿದ್ರು ಅವ್ರಿಗೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕು ಅಂತ ಒಂದು ಹೋರಾಟ ಮಾಡ್ತಾರೆ. ಅದು ಕೂಡ ಇವ್ರು ಮಾಡಿದಂಥ ಒಂದು ದೊಡ್ಡ ಅಚೀವ್ಮೆಂಟ್. ಪೆರಿಯಾರ್. ಬೈ ದಿ ಬಿಗಿನಿಂಗ್ ಆಫ್ 20th century, ಎ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್ ಸೌತ್ ಇಂಡಿಯಾ. ನೋಡಿ, 20th century ಶುರುವಾಗೋ ಟೈಮಲ್ಲಿ ಒಂದು ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಒಂದು ಶುರುವಾಗುತ್ತೆ ಸೌತ್ ಇಂಡಿಯಾದಲ್ಲಿ. ಅಂದರೆ ಬ್ರಾಹ್ಮಿಣ್ಸು ವಿರುದ್ಧ, ನಾವು ಯಾರ್ಯಾರು ಬ್ರಾಹ್ಮಿಣ್ಸ್ ಇರಲ್ಲ ಅವರೆಲ್ಲ ಸೇರಿ ಬ್ರಾಹ್ಮಿಣ್ಸ್ ವಿರುದ್ಧ ಕೆಲವು ಹೋರಾಟಗಳು ಮಾಡ್ತಾರೆ. ದಿ ಮೆಜಾರಿಟಿ ನಾನ್ ಬ್ರಾಹ್ಮಿಣ್ಸ್ ಲಾಂಚ್ಡ್ ಅಜಿಟೇಷನ್ಸ್ ಡಿಮ್ಯಾಂಡಿಂಗ್ ರೆಪ್ರೆಸೆಂಟೇಷನ್ಸ್ ಇನ್ ಗವರ್ಮೆಂಟ್ ಸೆಕ್ಟರ್ ಆ್ಯಸ್ ಪರ್ ದೇರ್ ಪಾಪ್ಯುಲೇಷನ್. ನೋಡಿ, ಯಾರು ನಾನ್ ಬ್ರಾಹ್ಮಿಣ್ಸ್ ಇರ್ತಾರೆ, ನಾನ್ ಬ್ರಾಹ್ಮಿಣ್ಸ್ ಅಂದರೆ ಬ್ರಾಹ್ಮಿಣ್ಸ್ ಅಲ್ಲದೆ ಇರೋವಂಥವ್ರು ಅಂತ ಅರ್ಥ. ಸೊ ಇವರೆಲ್ಲ ಏನು ಮಾಡ್ತಾರೆ, ನಮ್ಮ ಪಾಪ್ಯುಲೇಷನ್ ಇಷ್ಟಿದೆ, 100 ಜನದಲ್ಲಿ 20 ಜನ ನಾವಿದ್ದೀವಿ, ಸೊ 20% ನಮಗೆ ರಿಸರ್ವೇಷನ್ ಕೊಡಿ ಗೌರ್ಮೆಂಟ್ ಕೆಲಸದಲ್ಲಿ ಅಂತ ಕೇಳೋಕ್ಕೆ ಶುರು ಮಾಡ್ತಾರೆ. ಇಟ್ ಬಿಕೇಮ್ ಎ ಮೇಜರ್ ಮೂಮೆಂಟ್ ಇನ್ ಮೆನಿ ಸ್ಟೇಟ್ಸ್ ಲೇಟರ್.
ಮೊದಲು ಈ ಥರ ಚಿಕ್ಕದಾಗಿ ಶುರುವಾದರೂ ಆಮೇಲೆ ಎಲ್ಲ ಸ್ಟೇಟ್ಗಳಿಗೂ ಕೂಡ ಇದು ಸ್ಪ್ರೆಡ್ ಆಗುತ್ತೆ. ದಿ ನಾನ್ ಬ್ರಾಹ್ಮಣಿಕಲ್ ಕಮ್ಯುನಿಟೀಸ್ ಅಪೋಸ್ಡ್ ರಿಸ್ಟ್ರಿಕ್ಷನ್ಸ್ ಅಗೇನ್ಸ್ಟ್ ದೆಮ್. ನೋಡಿ, ಇವ್ರ ಮೇಲೆ ಏನೇನು ರಿಸ್ಟ್ರಿಕ್ಷನ್ಸ್ ಇತ್ತು ಅಂದರೆ ನಾನ್ ಬ್ರಾಹ್ಮಿಣ್ಸು ಪೂಜೆ ಮಾಡೋ ಹಾಗಿಲ್ಲ, ನಾನ್ ಬ್ರಾಹ್ಮಿಣ್ಸು ದೇವಸ್ಥಾನದ ಒಳಗೆ ಹೋಗೋಗಿಲ್ಲ, ಈ ಥರ ಎಲ್ಲ ಇತ್ತಲ್ಲ. ಇದ್ರ ವಿರುದ್ಧವಾಗಿ ಎಷ್ಟೊಂದು ಇವರು ಹೋರಾಟಗಳೆಲ್ಲ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಸ್ತಾರೆ. ದಿಸ್ ವಾಸ್ ಪಾಸಿಬಲ್ ಡ್ಯೂ ಟು ಇಂಗ್ಲೀಷ್ ಎಜುಕೇಷನ್. ಇದೆಲ್ಲದಕ್ಕೂ ಕಾರಣ ಏನು? ಇಂಗ್ಲೀಷ್ ಎಜುಕೇಷನ್. ಏನು ಇಂಗ್ಲೀಷ್ ಎಜುಕೇಷನ್ ಅಂದಿದ ತಕ್ಷಣ ಇಂಗ್ಲೀಷಲ್ಲಿ ಕಲ್ತಿದ ತಕ್ಷಣ ಇದೆಲ್ಲ ಗೊತ್ತಾಗೋಯ್ತಾ ನಮ್ಮ ಜನಕ್ಕೆ ಅಂತ ಅಲ್ಲ. ಏನು ಕಾರಣ ಅಂದರೆ ನೋಡಿ, ಇಂಗ್ಲೀಷ್ ಎಜುಕೇಷನ್ ನಾವು ಕಲಿತಾ ಇರಬೇಕಾದ್ರೆ ಯುರೋಪ್ನಲ್ಲಿ ಮತ್ತು ವೆಸ್ಟರ್ನ್ ಸೊಸೈಟೀಸಲ್ಲಿ ಯಾವ ರೀತಿ ಇದೆ ಸಿಚುವೇಶನ್ ಅಂತ ಕೂಡ ನಮ್ಗೆ ಅರ್ಥ ಆಗುತ್ತೆ. ಸೊ ಆಗ ಇಂಡಿಯನ್ಸ್ಗೆ ಏನು ಅರ್ಥ ಆಯಿತು, ಇಂಡಿಯಾದಲ್ಲಿ ಯಾರಾದರೂ ಒಂದು ಲೋವರ್ ಕ್ಯಾಸ್ಟಿಗೆ ಸೇರಿದವನೋ ಅಥವಾ ಒಂದು ತುಂಬ ಬಡವನೋ ಏನಾದರೂ ಒಬ್ಬ ಹುಟ್ಟದ ಅಂದ್ಕೊಳ್ಳಿ, ಹುಟ್ಟಿದಾಗಿಂದ ಸಾಯೋವರೆಗೂ ಅಲ್ಲೇ ಇರಬೇಕು. ಅವನು ಏನು ಮಾಡಿದ್ರು ಕೂಡ, ಎಷ್ಟೇ ಕಷ್ಟಪಟ್ಟರು ಕೂಡ ಅವ್ನಿಗೆ ಹೈಯರ್ ಕ್ಯಾಸ್ಟ್ಗೆ ಹೋಗೋಕ್ಕಾಗಲ್ಲ ಅಥವಾ ಹೈಯರ್ ಅಪ್ವರ್ಡ್ ಮೊಬಿಲಿಟಿ ಅವ್ನಿಗೆ ಸಿಗಲ್ಲ. ಆದರೆ ಕಾಂಟ್ರರಿಯಾಗಿ ನಾವು ಯುರೋಪಿಯನ್ ಸೊಸೈಟೀಸ್ನ ನಾವು ನೋಡಿದ್ವಿ ಅಂದರೆ ಅಲ್ಲಿ ಒಬ್ಬ ಬಡವ ಆಗಿರ್ಬೋದು ಅಥವಾ ಲೋವರ್ ಕ್ಲಾಸ್, ಅಲ್ಲಿ ಕ್ಲಾಸ್ ಸಿಸ್ಟಮ್ ಇರುತ್ತೆ ನಮ್ಮ ಥರನೇ. ಸೊ ಅಲ್ಲಿ ಲೋವರ್ ಕ್ಲಾಸಿಗೆ ಸೇರಿರೋಂಥ ವ್ಯಕ್ತಿ ತುಂಬ ಚೆನ್ನಾಗಿ ಓದಿ ವಿಷಯ ತಿಳ್ಕೊಂಡುನೋ ಅಥವಾ ಯಾವುದಾದ್ರು ಒಂದು ಫೀಲ್ಡಲ್ಲಿ ತುಂಬ ಸಾಧನೆ ಮಾಡಿನೋ, ಪೇಂಟಿಂಗಲ್ಲಿರ್ಬೋದು, ಒಂದು ಸ್ಕಲ್ಪ್ಚರಲ್ಲಿರ್ಬೋದು, ಆ ರೀತಿ, ಅಥವಾ ತುಂಬ ಚೆನ್ನಾಗಿ ದುಡ್ಡು ಮಾಡಿನೋ ಅವನು ಒಂದು ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ನ ಗೇನ್ ಮಾಡ್ಬೋದು. ಆದರೆ ಇಂಡಿಯಾದಲ್ಲಿ ಅದು ಸಾಧ್ಯ ಆಗ್ತಾ ಇರಲಿಲ್ಲ, ಏನು ಒಂದು 1900s ಮೊದಲು. ಸೊ ಇದು ಜನಗಳಿಗೆ ಅರ್ಥ ಆಗೋಕ್ಕೆ ಶುರುವಾಯಿತು ಇಂಗ್ಲೀಷ್ ಎಜುಕೇಷನಿಂದ. ದಿ ಸೆನ್ಸಸ್ ರಿಪೋರ್ಟ್ಸ್ ಪಬ್ಲಿಷ್ಡ್ ಆಫ್ಟರ್ 1870s ಪ್ರೊವೈಡೆಡ್ ಎ ಪಿಕ್ಚರ್ ಆಫ್ ದೇರ್ ಪಾಪ್ಯುಲೇಷನ್. ಇದ್ರ ಜೊತೆಗೆ 1870ಸಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅಂತ ಒಂದು ನಡೆಯುತ್ತೆ. ಅಂದರೆ ಯಾವ್ಯಾವ ಕ್ಯಾಸ್ಟ್ ಅವರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಬ್ರಿಟಿಷ್ ಅವರೊಂದು ಸರ್ವೆ ಮಾಡ್ತಾರೆ. ಸೊ ಇದನ್ನು ನೋಡಿದಾಗ ಜನಗಳಿಗೆ ಅರ್ಥ ಆಗುತ್ತೆ, ನಮ್ಮ ಕ್ಯಾಸ್ಟ್ ಅವರು ಇಷ್ಟು ಜನ ಇದ್ದಾರೆ, ನಮ್ಮ ಕ್ಯಾಸ್ಟ್ ಅವರು ಇಷ್ಟು ಜನ ಇದ್ದಾರೆ, ನಾವೆಲ್ಲ ಯುನೈಟ್ ಮಾಡಿದ್ರೆ ನಮಗೆ ಬೇಕಾಗಿರೋದನ್ನು ನಾವು ತಗೊಳ್ಬೋದು ಅಂತ. ಸೊ ಇದರಿಂದ ಈ ಮೂಮೆಂಟ್ಗಳಿಗೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೂಡ ಸಿಗುತ್ತೆ. ದಿ ಜಸ್ಟಿಸ್ ಪಾರ್ಟಿ ಸ್ಟಾರ್ಟೆಡ್ ಇನ್ 1916, ಕಂಟಿನ್ಯೂಡ್ ದಿ ಮೂಮೆಂಟ್ ಇನ್ ತಮಿಳ್ನಾಡು. ನೋಡಿ, ಜಸ್ಟಿಸ್ ಪಾರ್ಟಿ ಅಂತ ಒಂದು ಶುರುವಾಗುತ್ತೆ 1916ನಲ್ಲಿ. ಇವರು ಈ ಮೂಮೆಂಟ್ನ ತಮಿಳ್ನಾಡಲ್ಲಿ ಇನ್ನೂ ಬೆಳೆಸ್ಕೊಂಡು ಹೋಗ್ತಾರೆ. ನಾನ್ ಬ್ರಾಹ್ಮಿಣ್ ಮೂಮೆಂಟ್ ಟುಕ್ ಎ ನ್ಯೂ ಶೇಪ್ ಅಂಡರ್ ದಿ ಜಸ್ಟಿಸ್ ಪಾರ್ಟಿ. ನೋಡಿ, ಅದಕ್ಕೂ ಮೊದಲು ನಾನ್ ಬ್ರಾಹ್ಮಿಣ್ ಮೂಮೆಂಟೆಲ್ಲ ಇತ್ತು, ಚಿಕ್ಕ ಪುಟ್ಟ ಅಲ್ಲಲ್ಲಿತ್ತು. ಆದರೆ ಜಸ್ಟಿಸ್ ಪಾರ್ಟಿ ಲೀಡರ್ಶಿಪ್ಪಲ್ಲಿ ನಾನ್ ಬ್ರಾಹ್ಮಿಣ್ ಮೂಮೆಂಟ್ ತುಂಬ ಡೆವಲಪ್ ಆಯಿತು ಅಥವಾ ತುಂಬ ಜಾಸ್ತಿ ಆಯಿತು. ದಿಸ್ ಬಿಕೇಮ್ ಮೋರ್ ರ್ಯಾಡಿಕಲ್. ಇದು ತುಂಬ ರ್ಯಾಡಿಕಲ್ ಆಗಾಯಿತು. ಅಂದರೆ ಏನು, ಬ್ರಾಹ್ಮಿಣ್ಸ್ ಇಷ್ಟು ವರ್ಷ ನಮ್ಮನ್ನ ಅಪ್ರೋಸ್ ಮಾಡಿದ್ದಾರೆ, ಅಂದರೆ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ, ಇನ್ಮೇಲೆ ನಾವು ಅವ್ರಿಗೆ ತೊಂದರೆ ಕೊಡ್ತೀವಿ, ಈ ಥರ ಎಲ್ಲ ಕೂಡ ಕ್ರಿಯೇಟ್ ಆಗೋಯಿತು. ಇದು ತುಂಬ ತಪ್ಪು, ಈ ಥರ ಮಾಡಬಾರ್ದು, ಆದರೆ ಕ್ರಿಯೇಟ್ ಆಗೋಯಿತು. ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಲೆಡ್ ಬೈ EV ರಾಮಸ್ವಾಮಿ ನಾಯ್ಕರ್ ಬಿಕೇಮ್ ಎ ನ್ಯೂ ಫೋರ್ಸ್. ನೋಡಿ, EV ರಾಮಸ್ವಾಮಿ ನಾಯ್ಕರ್ ಅವರು, ಪೆರಿಯಾರ್ ಅಂದರೆ ಇದ್ದಾರೆ, ಆ ಪೆರಿಯಾರ್ ಅನ್ನೋದು ಟೈಟಲ್ ಥರ. ಸೊ ಇವರ ರಿಯಲ್ ಹೆಸರು ಬಂದು EV ರಾಮಸ್ವಾಮಿ ನಾಯ್ಕರ್ ಅಥವಾ EVR ಅಂತ ಕೂಡ ಕರೀತಾರೆ. ಸೊ ಇವರೇ ಅವರು. ಇವರು ಒಂದು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಂತ ಶುರು ಮಾಡ್ತಾರೆ. ಇದಕ್ಕೆ ತಮಿಳಲ್ಲಿ ಒಂದು ವರ್ಡ್ ಇದೆ, ನನಗೆ ಗೊತ್ತಿಲ್ಲ ತಮಿಳಷ್ಟು, ಆದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇದು. ರಾಮಸ್ವಾಮಿ ನಾಯ್ಕರ್ ಹೂ ಕೇಮ್ ಔಟ್ ಆಫ್ ಕಾಂಗ್ರೆಸ್ ಇನ್ 1925 ಸ್ಟಾರ್ಟೆಡ್ ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಇನ್ 1926. ನೋಡಿ, ರಾಮಸ್ವಾಮಿ ಅವರು ಇವರು ಕಾಂಗ್ರೆಸ್ಸಿಂದ ಈಚೆ ಬಂದು, ಅಂದರೆ 1925ವರೆಗೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವರು ಇರ್ತಾರೆ. ಅಲ್ಲಿ 1926ಅಲ್ಲಿ ಅಲ್ಲಿದ್ರಿಂದ ಹೊರಗಡೆ ಬಂದು ಇವರೇ ಒಂದು ಪಾರ್ಟಿ ಕ್ರಿಯೇಟ್ ಮಾಡ್ತಾರೆ ಅಥವಾ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡ್ತಾರೆ, ಸೆಲ್ಫ್ ರೆಸ್ಪೆಕ್ಟ್ ಲೀಗ್ ಅಂತ. ಈ ವಾಸ್ ಕಾಲ್ಡ್ ಪೆರಿಯಾರ್. ಇವ್ರನ್ನ ಪೆರಿಯಾರ್ ಅಂತ ಕರಿತಾ ಇದ್ರು ಜನ ಪ್ರೀತಿಯಿಂದ. ಅಂದರೆ ಏನು, ಪೆರಿಯಾರ್ ಅಂದರೆ ಹಿರಿಯರು ಅಂತ ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ, ಆ ರೀತಿ, ಅಂದರೆ ದೊಡ್ಡ ವ್ಯಕ್ತಿ ಅಂತ ಅರ್ಥ. ಪೆರಿಯಾರ್ ವಾಸ್ ಬಾರ್ನ್ ಇನ್ ಎರೋಡ್ ಟು ಎ ರಿಚ್ ಫ್ಯಾಮಿಲಿ. ನೋಡಿ, ಪೆರಿಯಾರು ನಿಮಗೆ ಗೊತ್ತು, ಬಡತನದ ಪರವಾಗಿ ಹೋರಾಟ ಮಾಡಿದ್ರು, ಅಂದರೆ ಬಡವರಿಗೆಲ್ಲ ಈ ಥರ ಹೆಲ್ಪ್ ಮಾಡ್ಬೇಕು, ಆ ಥರ ಹೆಲ್ಪ್ ಮಾಡ್ಬೇಕಂತ ಹೋರಾಟ ಮಾಡಿದ್ರು ಅಂತ. ಆದರೆ ಇವರು ಬಡವರಾಗಿರಲಿಲ್ಲ, ಇವರು ಒಂದು ರಿಚ್ ಫ್ಯಾಮಿಲಿಗೆ ಸೇರಿದರು, ಎರೋಡ್ನ ಒಂದು ರಿಚ್ ಫ್ಯಾಮಿಲಿಗೆ ಸೇರಿದರು. ಆದರೂ ಕೂಡ ಇವರು ರಿಚ್ ಆಗಿದ್ರು ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಅವ್ರ ಪರವಾಗಿ ಹೋರಾಟಗಳು ಮಾಡ್ತಾರೆ. ಈ ಬಿಲೀವ್ಡ್ ದಟ್ ಕಾಂಗ್ರೆಸ್ ಈಸ್ ಇನ್ ಫೇವರ್ ಆಫ್ ವರ್ಣ ಸಿಸ್ಟಮ್ ಆ್ಯಂಡ್ ಸ್ಟಾರ್ಟೆಡ್ ಎ ನ್ಯೂ ಮೂಮೆಂಟ್ ಬೇಸ್ಡ್ ದ್ರಾವಿಡ ರೇಷಿಯಲ್ ಐಡೆಂಟಿಟಿ. ನೋಡಿ, ಇವ್ರು ಏನು ನಂಬಿದ್ರು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವರು ವರ್ಣ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ವರ್ಣ ಸಿಸ್ಟಮ್ ಅಂದರೆ ಕಾಂಗ್ರೆಸ್ಸಲ್ಲಿ ತುಂಬ ಡಾಮಿನೆನ್ಸ್ ಇದೆ ಅಂತ. ವರ್ಣ ಸಿಸ್ಟಮ್ ಅಂದರೆ ಗೊತ್ತು ನಿಮಗೆ, ಬ್ರಾಹ್ಮಣ್, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನು 4 ಸಿಸ್ಟಮ್ ಇದೆ ಅಥವಾ 4 ಟೈಪ್ ಆಫ್ ಕ್ಲಾಸಸ್ ಇದೆ, ಅದು. ಸೊ ಕಾಂಗ್ರೆಸ್ ಅವರು ಅದಕ್ಕೆ ಫೇವರ್ ಆಗಿದ್ದಾರೆ, ಅದು ತಪ್ಪು, ನಾವು ಆ ಥರ ಮಾಡಬಾರ್ದು ಅಂತೇಳಿ ಇವರು ದ್ರಾವಿಡ ರೇಷಿಯಲ್ ಐಡೆಂಟಿಟಿ ಬೇಸ್ಡ್ ಮೇಲೆ ಒಂದು ಮೂಮೆಂಟ್ಗಳನ್ನ ಶುರು ಮಾಡ್ತಾರೆ. ಏನು ದ್ರಾವಿಡಿಯನ್ಸ್ ಅಂದರೆ ಏನು ಅಂದರೆ, ನೋಡಿ, ಇದು ಬಂದು ಇವಾಗ ಡಿಸ್ಪ್ರೂವ್ ಆಗಿಬಿಟ್ಟಿದೆ, ಕಂಪ್ಲೀಟ್ಲಿ ಡಿಸ್ಪ್ರೂವ್ಡ್. ದ್ರಾವಿಡಿಯನ್ಸ್, ಆರಿಯನ್ಸ್ ಈ ಥರ ಏನಿಲ್ಲ, ಆಯಿತಾ. ಆದರೆ ದ್ರಾವಿಡಿಯನ್ಸ್ ಅಂದರೆ ಸೌತ್ ಇಂಡಿಯಾದಲ್ಲಿರೋ ಜನ ಅಂತ ಅರ್ಥ ಅಷ್ಟೇ, ರಿಯಲ್ ಆಗಿ ಇದೇ ಟರ್ಮ್ ಇದೆ ದ್ರಾವಿಡ ಅಂದರೆ, ಆದರೆ ಅದಕ್ಕೆ ಅದು ಅರ್ಥ. ಇವ್ರೇನು ಹೇಳಿದ್ರು, ದ್ರಾವಿಡಿಯನ್ಸ್ ಬೇರೆ, ಆರಿಯನ್ಸ್ ಬೇರೆ. ಆರಿಯನ್ಸ್ ಬೇರೆ ಕಡೆಯಿಂದ ಬಂದು ನಮ್ಮನ್ನ ಆಕ್ಯುಪೈ ಮಾಡ್ಕೊಂಡು ನಮ್ಮನ್ನ ರೂಲ್ ಮಾಡ್ತಾಯಿದ್ರು. ಸೊ ನಾರ್ತ್ ಇಂಡಿಯಾದಲ್ಲಿರೋರೆಲ್ಲ ಆರಿಯನ್ಸು, ಸೌತ್ ಇಂಡಿಯಾದಲ್ಲಿರೋರೆಲ್ಲ ದ್ರಾವಿಡಿಯನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಆದರೆ ಕಂಪ್ಲೀಟ್ಲಿ ಡಿಸ್ಪ್ರೂವ್ ಆಗಿದೆ, ಅದು ನಿಜ ಅಲ್ಲ. ಆದರೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ ಅವ್ರಿಗೆ. ಓಕೆ, ಈ ಥರ ಹೇಳಿ ಇವರು ಒಂದು ಮೂಮೆಂಟ್ಗಳನ್ನ ಶುರು ಮಾಡ್ತಾರೆ. ಈ ಸೆಡ್ ಈ ರಿಜೆಕ್ಟೆಡ್ ದಿ ರೇಷಿಯಲ್ ಸುಪ್ರಿಮಸಿ ಇನ್ ದಿ ನೇಮ್ ಆರ್ಯನ್ ಆ್ಯಂಡ್ ಬ್ರಾಹ್ಮಣ್. ಇವ್ರೇನು ಹೇಳಿದ್ರು, ಆರ್ಯನ್ಸ್ ಅಂದಿದ ತಕ್ಷಣ ಏನೋ ಒಂದು ದೊಡ್ಡ ಗ್ರೇಟ್ ಅಂತನೂ ಇಲ್ಲ, ಮತ್ತು ಬ್ರಾಹ್ಮಣ್ ಅಂದಿದ ತಕ್ಷಣ ಏನೋ ಒಂದು ಗ್ರೇಟ್ ಅಲ್ಲ, ಎಲ್ಲ ಈ ಸುಪ್ರಿಮೆಸಿನೆಲ್ಲ ಬಿಟ್ಬಿಡಬೇಕು ಅಂತ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಈ ಸೆಡ್ ತಮಿಳ್ ಇಸ್ ಲ್ಯಾಂಗ್ವೇಜ್ ಆಫ್ ಡ್ರಾವಿಡಿಯನ್ಸ್. ಇವ್ರೇನು ಹೇಳಿದ್ರು, ತಮಿಳು ನಮ್ಮ ಡ್ರಾವಿಡಿಯನ್ಸ್ನ ಲ್ಯಾಂಗ್ವೇಜ್ ಅಂತ ಹೇಳಿದ್ರು, ಅಂದರೆ ತಮಿಳನ್ನೇ ಮೇಯ್ನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರು. ಈ ಸ್ಯಾನ್ಸ್ಕ್ರಿಟ್ ಅದೆಲ್ಲ ಏನಿದೆ ಇದೆಲ್ಲ ಆರ್ಯನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಆದರೆ ಇದು ಕೂಡ ಡಿಸ್ಪ್ರೂವ್ ಆಗಿದೆ. ತಮಿಳೇನು ಡ್ರಾವಿಡಿಯನ್ ಲ್ಯಾಂಗ್ವೇಜ್ ಆ ಥರ ಏನಲ್ಲ. ಸೌತ್ ಇಂಡಿಯಾದಲ್ಲೇ 40 ಲ್ಯಾಂಗ್ವೇಜಸ್ ಇರುತ್ತೆ, ಅದರಲ್ಲಿ ತಮಿಳ್ ಒಂದು ಭಾಷೆ ಅಷ್ಟೇ. ಜೊತೆಗೆ ಏನು ಡ್ರಾವಿಡಿಯನ್ ಲ್ಯಾಂಗ್ವೇಜ್ ಆ ಥರ ಏನಿಲ್ಲ, ಇದು ಒಂದು ಬ್ರ್ಯಾಂಚ್ ಅಷ್ಟೇ. ಇದೆಲ್ಲ ಕೂಡ ಸ್ಯಾನ್ಸ್ಕ್ರಿಟಿಂದ ಡಿರೈವ್ ಆಗಿರುತ್ತೆ. ಈ ಅಪೋಸ್ಡ್ ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್. ಇವರು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಮತ್ತು ಲಿಟ್ರೇಚರ್ ವಿರುದ್ಧ ತುಂಬ ಅಪೋಸ್ ಮಾಡ್ತಾರೆ. ಈ ಆಲ್ಸೋ ಕೇಳಿಸ್ಕೊಳ್ಳಿ, ಇದು ಆ ಟೈಮಲ್ಲಿ ಇವ್ರು ಏನು ಮಾಡಿದ್ರು ಅಂತ. ಈ ಆಲ್ಸೋ ರಿಜೆಕ್ಟೆಡ್ ರಾಮ ಆಸ್ ದಿ ವೇದಿಕ್ ಲೀಡರ್ ಆ್ಯಂಡ್ ಅಕ್ಸೆಪ್ಟೆಡ್ ರಾವಣ ಆಸ್ ದಿ ಡ್ರಾವಿಡಿಯನ್ ಲೀಡರ್. ಇವ್ರೇನು ಹೇಳಿದ್ರು, ನಿಮಗೆ ರಾವಣ ಎಲ್ಲ ಗೊತ್ತು, ರಾಮಾಯಣದಲ್ಲಿ ಬರ್ತಾರೆ. ಸೊ ಇವ್ರೇನು ಹೇಳಿದ್ರು, ರಾಮ ಬಂದು ವೇದಿಕ್ ಲೀಡರ್, ಅಂದರೆ ವೇದಿಕ್ ಲೀಡರ್ ಅಂದರೆ ಆರ್ಯನ್ಸು, ನೀವು ನಾರ್ತ್ ಇಂಡಿಯಾದವರು ಅಂತ ಹೇಳಿದ್ರು. ರಾವಣ ಬಂದು ಡ್ರಾವಿಡಿಯನ್ ಲೀಡರ್, ಅಂದರೆ ಸೌತ್ ಇಂಡಿಯಾಕ್ಕೆ ಸೇರಿದವನು, ಮತ್ತು ನಮ್ಮ ಡ್ರಾವಿಡಿಯನ್ ಇದಕ್ಕೆ ಸೇರಿದವನು, ಇವನು ಬ್ರಾಹ್ಮಣ ಅಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. Angered by the bad experience at Banaras, he converted Sanskrit Rama and Ravana as cultural ideas and patronized Ravana. ಇವ್ರೇನು ಮಾಡ್ತಾರೆ, ಇವ್ರಿಗೆ ಬನಾರಸ್ಸಲ್ಲಿ ಏನೋ ಇವ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅಂದರೆ ಇವ್ರ ಪರ್ಸ್ನಲ್ ರಿಲೇಟೆಡ್ ಏನೋ ಒಂದು ಆಗುತ್ತೆ. ಅದಕ್ಕೆ ಇವ್ರೇನು ಬಂದು ಏನು ಮಾಡ್ತಾರೆ, ಸ್ಯಾನ್ಸ್ಕ್ರಿಟ್ಟು ನಾರ್ತ್ ಇಂಡಿಯನ್ಸ್ದು, ನಮ್ಮದು ಬಂದು ತಮಿಳ್ ಅಂತ ಹೇಳ್ತಾರೆ ಇವರು, ಅಂದರೆ ಸ್ಯಾನ್ಸ್ಕ್ರಿಟ್ಗೂ ತಮಿಳ್ಗೂ ಸಂಬಂಧ ಇಲ್ಲ ಅಂತ. ಮತ್ತು ನಿಮಗೆ ರಾಮ ದೇವರಾದರೆ ನಮಗೆ ರಾವಣ ದೇವರು ಅಂತ ಹೇಳ್ತಾರೆ. ಅಂದರೆ ರಾಮ ನಾರ್ತ್ ಇಂಡಿಯಾದವನು ಮತ್ತು ಕ್ಷತ್ರಿಯಕ್ಕೆ ಸೇರ್ತಾನೆ, ರಾವಣ ಲೋವರ್ ಕ್ಯಾಸ್ಟಿಗೆ ಸೇರ್ತಾನೆ, ಸೌತ್ ಇಂಡಿಯಾದವನು ಅಂತ. ಆದರೆ ಇದು ನಿಜ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ರಾವಣ ಕೂಡ ನಾರ್ತ್ ಇಂಡಿಯಾದವನೇ, ಡೆಲ್ಲಿ ಪಕ್ಕದಲ್ಲಿ ಒಂದು ಊರಲ್ಲಿ ಹುಟ್ಟಿರ್ತಾನೆ ರಾವಣ, ಮತ್ತು ರಾವಣ ಕೂಡ ಬ್ರಾಹ್ಮಣ ಆಗಿರ್ತಾನೆ. ಸೊ ಆ ಥರ ಇದ್ದವನು ಲಂಕಾನ ಕ್ಯಾಪ್ಚರ್ ಮಾಡ್ಕೊಂಡು ಇವ್ರು ರೂಲ್ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಅವರು ಒಂದು ತಪ್ಪು ಹೇಳಿರ್ತಾರೆ. ಸೊ ಈ ರೀತಿ ಅವರು ರಾವಣನ ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಈ ಚಾಂಪಿಯನ್ ಈಕ್ವಾಲಿಟಿ ಆ್ಯಂಡ್ ಕ್ರಿಟಿಸೈಸ್ಡ್ ಕ್ಯಾಸ್ಟ್ ಆ್ಯಂಡ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ನೋಡಿ, ಇವರು ಈಕ್ವಾಲಿಟಿ ಇರಬೇಕು ಎಲ್ಲರಿಗೂ ಅಂತ ಹೇಳ್ತಾರೆ, ಮತ್ತು ಕ್ಯಾಸ್ಟ್ ಪರವಾಗಿ ಏನೋ ಭೇದ ಭಾವ ಮಾಡೋದು, ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋದು, ಇವೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಈ ಪಾರ್ಟಿಸಿಪೇಟೆಡ್ ಇನ್ ಟೆಂಪಲ್ ಎಂಟ್ರಿ ಮೂವ್ಮೆಂಟ್ ಇನ್ 1924 ಹೆಲ್ಡ್ ಅಟ್ ವೈಕಾಮ್ ಇನ್ ಕೇರಳ. ನೋಡಿ, 1924 ಒಂದು ವೈಕಾಮ್ ಮೂಮೆಂಟ್, ಒಂದು ಶಿವ ಟೆಂಪಲ್ ಇರುತ್ತೆ ಅಂತ ನಾನು ಮೇಲೆ ಹೇಳಿದ್ನಲ್ಲ ನಾರಾಯಣ ಗುರು ಅವ್ರ ಬಗ್ಗೆ ಹೇಳುವಾಗ. ಸೊ ಆ ಮೂಮೆಂಟಲ್ಲಿ ಇವರು ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹಿ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ ಜಸ್ಟಿಸ್ ಪಾರ್ಟಿ ಇನ್ 1939. ನೋಡಿ, ಜಸ್ಟಿಸ್ ಪಾರ್ಟಿ ಅಂತ ಶುರುವಾಗಿರುತ್ತೆ ಅಂತ ಹೇಳಿದ್ನಲ್ಲ, ಆ ಪಾರ್ಟಿಗೆ ಇವರು ಜಾಯ್ನ್ ಆಗಿ 1939 ಆ ಪಾರ್ಟಿಯ ಲೀಡರ್ ಅಥವಾ ಪ್ರೆಸಿಡೆಂಟ್ ಆಗಿ ಕೂಡ ಅಪಾಯಿಂಟ್ ಆಗ್ತಾರೆ. ಈ ಸ್ಟಾರ್ಟೆಡ್ ಅನ್ ಅಸೋಸಿಯೇಷನ್ ಕಾಲ್ಡ್ ದ್ರಾವಿಡ ಕಳಗಂ. ಇವರು ಒಂದು ದ್ರಾವಿಡ ಕಳಗಂ ಅಂತ ಒಂದು ಅಸೋಸಿಯೇಷನ್ ಕ್ರಿಯೇಟ್ ಮಾಡ್ತಾರೆ. ಈ ಆಲ್ಸೋ ಸ್ಟಾರ್ಟೆಡ್ ಅನ್ ಇಂಗ್ಲೀಷ್ ಮ್ಯಾಗಝಿನ್ ಅಂಡರ್ ದಿ ಟೈಟಲ್ ರಿವೋಲ್ಟ್. ಇವರು ಒಂದು ಇಂಗ್ಲೀಷ್ ಮ್ಯಾಗಝಿನ್ನ ಕೂಡ ಶುರು ಮಾಡ್ತಾರೆ, ಅದಕ್ಕೆ ಟೈಟಲ್ ರಿವೋಲ್ಟ್ ಅಂತ ಕೊಡ್ತಾರೆ. ರಿವೋಲ್ಟ್ ಅಂದರೆ ತಿರುಗಿ ಬೀಳೋದು ಅಂತ ಅರ್ಥ. ಈವನ್ ಟುಡೇ ಪೆರಿಯಾರ್ ರಿಮೈನ್ಸ್ ಆಸ್ ಎನ್ ಐಡಿಯಾಲಜಿಕಲ್ ಸಿಂಬಲ್ ಇನ್ ತಮಿಳ್ನಾಡು ಪಾಲಿಟಿಕ್ಸ್. ನೋಡಿ, ಈಗಲೂ ಕೂಡ ಪೆರಿಯಾರ್ ಅಂತ ಹೇಳಿದ್ರೆ ಇವರು ತಮಿಳ್ನಾಡು ಪಾಲಿಟಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಈಗ ನಮಗೆ ಯಾವ ಥರ ಬಸವಣ್ಣ ಆ ಥರ ಎಲ್ಲ ನಾವು ಹೇಳ್ತೀವಿ, ಆ ಥರನೇ ಅವ್ರಿಗೆ ಪೆರಿಯಾರ್ ಅನ್ನೋರು ತುಂಬ ಇಂಪಾರ್ಟೆಂಟ್. ದಿಸ್ ಈಸ್ ಮೋರ್ ಎವಿಡೆಂಟ್ ಇನ್ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆಫ್ ತಮಿಳ್ನಾಡು ರಿಟೈನಿಂಗ್ ದಿ ವರ್ಡ್ ದ್ರಾವಿಡ ವಿತ್ ದೇರ್ ನೇಮ್ಸ್. ನೋಡಿ, ಈಗಲೂ ಕೂಡ ನಾವು ಇದು ನೋಡ್ಬೋದು, ತಮಿಳ್ನಾಡು ಎಷ್ಟೊಂದು ಪೊಲಿಟಿಕಲ್ ಪಾರ್ಟೀಸಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ, ಆಲ್ ಇಂಡಿಯಾ ದ್ರಾವಿಡ ಕಳಗಂ ಈ ಥರ ಇಟ್ಕೊಂಡಿರ್ತಾರೆ ಅವರು. ಸೊ ದ್ರಾವಿಡ ಅನ್ನೋ ಹೆಸರನ್ನ ಅವ್ರ ಪಾರ್ಟಿಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವರೆಲ್ಲ ಕೂಡ ಪೆರಿಯಾರ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ದಿ ಐಡಿಯಾಲಜಿಕಲ್ ನಾನ್ ಬ್ರಾಹ್ಮಣಿಕಲ್ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಸಿ ಅಯೋಧ್ಯ ದಾಸ್ ಪಂಡಿತ್ ಆ್ಯಂಡ್ ಟಿ.ಎಂ. ನಾಯರ್ ವಾಸ್ ಟರ್ನ್ಡ್ ಇಂಟು ಎ ಕಲ್ಚರಲ್ ಮೂವ್ಮೆಂಟ್ ಬೈ ಪೆರಿಯಾರ್. ನೋಡಿ, ನಾನ್ ಬ್ರಾಹ್ಮಣಿಕಲ್ ಮೂವ್ಮೆಂಟ್ ಏನು ಶುರುವಾಗಿರುತ್ತೆ ಅಂದರೆ ಇದೇನು ಪೆರಿಯಾರ್ ಅವರು ಶುರು ಮಾಡಿದ್ದಲ್ಲ, ಆದರೆ ನಾರ್ಮಲಾಗಿ ಏನು ಶುರುವಾಗಿತ್ತು ಅಯೋಧ್ಯ ದಾಸ್ ಪಂಡಿತ್ತು ಮತ್ತು ಟಿ.ಎಂ. ನಾಯರ್ ಅವರು ಶುರು ಮಾಡಿದರು, ಅದನ್ನು ಪೆರಿಯಾರ್ ಅವ್ರು ಬಂದು ಕಲ್ಚರಲ್ ಮೂವ್ಮೆಂಟಾಗಿ ಟರ್ನ್ ಮಾಡಿ ಇಡೀ ತಮಿಳ್ನಾಡಿಗೆ ಸ್ಪ್ರೆಡ್ ಮಾಡಿಬಿಡ್ತಾರೆ. His life goal was to establish an equal society where there will be no inequality based on caste, religion and gender. ನೋಡಿ, ಇವರ ಲೈಫ್ ಗೋಲ್ ಏನಾಗಿತ್ತು, ಎಲ್ಲ ಈಕ್ವಲ್ ಸೊಸೈಟಿ ಇರಬೇಕು, ಅಂದರೆ ಇಲ್ಲಿ ಯಾವುದೇ ರೀತಿ ಇನ್ಇಕ್ವಾಲಿಟಿ ಇರಬೇಕು. ಅವ್ನು ಯಾವುದೇ ಕ್ಯಾಸ್ಟಿಗೆ ಸೇರಿರ್ಬೋದು, ಯಾವುದೇ ರಿಲಿಜನ್ಗೆ ಸೇರಿರ್ಬೋದು, ಅಥವಾ ಯಾವುದೇ ಜೆಂಡರ್ ಆಗಿರ್ಬೋದು, ಮೇಲ್ ಫಿಮೇಲ್ ಏನೇ ಆಗಿರಲಿ, ಎಲ್ಲೂ ಕೂಡ ಇನ್ಇಕ್ವಾಲಿಟಿ ಇರಬಾರ್ದು ಅನ್ನೋದು ಇವರ ಮೇಯ್ನ್ ಗೋಲ್ ಆಗಿರುತ್ತೆ.
ಸೊ ಇಲ್ಲಿಗೆ ಲೆಸನ್ ಮುಗೀತು. ನಿಮ್ಗೇನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಆಗ ನಿಮ್ಮ ಫ್ರೆಂಡ್ಸ್ ಕೂಡ ತಲುಪುತ್ತೆ, ಚಾನಲ್ ಕೂಡ ಬೆಳೆಯುತ್ತೆ. ಆಗ ನಾನು ತುಂಬ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು.